ಹಾಯ್ ಹಲೋ ನಮಸ್ಕಾರ. ಕಾಮಿಡಿ ಎಕ್ಸ್ಪ್ರೆಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರಶ್ನೆ ಏನಿಲ್ಲಪ್ಪ, ಒಂದು ದಿವಸಕ್ಕೆ CM ಆದರೆ ನೀವು ಏನು ಮಾಡ್ತೀರಾ ಅಂತ ಕೇಳ್ತೀನಿ. ಯಾರ್ಯಾರು ಯಾವ್ಯಾವ ಥರ ಉತ್ತರ ಕೊಡ್ತಾರೆ ಸ್ಟೂಡೆಂಟ್ಸು ನೋಡೋಣ. ಎಸ್ ಬನ್ನಿ. ಹೆಸರೇನು? ಹೆಸರು ದೀಪಕ್ ಅಂತ. ಸುದೀಪ? ದೀಪಕ್. ಓಕೆ, ದೀಪಕ್ ಬರ್ದಾರೆ. ಏನು ಮಾಡ್ತಾ ಇದ್ದೀರಿ ನೀವು? ಸೆಕೆಂಡ್ ಇಯರ್ PCMB. ಸೆಕೆಂಡ್ ಇಯರ್ PCMBನಾ? ಓಕೆ, ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಓಕೆನಾ? ಒಂದು ದಿವಸಕ್ಕೆ ನೀವೇನಾದರೂ CM ಆದರೆ ಏನು ಮಾಡ್ತೀರಾ? ಒಂದು ದಿವಸಕ್ಕೆ CM ಆದರೆ ಒಂದು ದಿವಸಕ್ಕೆ ಸ್ವಲ್ಪ ರೆಸ್ಟ್ ಕೊಡ್ತೀನಿ. ಎಲ್ಲರೂ ಯಾರು ವರ್ಕ್ ಮಾಡ್ತಾರೆ, ಎಲ್ಲರೂ ವರ್ಕ್ ಮಾಡ್ತಾರೆ, ನಾನು ವರ್ಕ್ ಮಾಡ್ತೀನಿ. ಸ್ವಲ್ಪ ರೆಸ್ಟ್ ಅಂದರೆ ಯಾವ ಥರ? ಒನ್ ಡೇ ಫುಲ್ ಎಂಜಾಯ್ ಮಾಡ್ಬೋದು. ಬಸ್ ಫೆಸಿಲಿಟಿ ಎಲ್ಲ ಫ್ರೀ ಮಾಡ್ತೀನಿ. ಓಕೆ, ಆ ಕಡೆ ಈ ಕಡೆ ಎಲ್ಲ ಪ್ಲೇಸ್ ಇದ್ರೆ ಎಲ್ಲ ಟಿಕೆಟ್ ಫ್ರೀ ಮಾಡ್ತೀನಿ. ಏನೇನು ಫ್ರೀ ಮಾಡ್ತೀರಾ? ಏನೇನು ಮಾಡ್ತೀರಾ? ಎಲ್ಲ ವಿಸಿಟಿಂಗ್ ಪ್ಲೇಸ್ ಎಲ್ಲ ಚಾರ್ಜ್ ಮಾಡ್ತಾರೆ, ಅಲ್ಲೆಲ್ಲ ಫ್ರೀಯಾಗಿ ಮಾಡಲಿ. ಈಗ ಲಾಲ್ ಬಾಗ್ ಒಂದು ದಿವಸ ಆದರೂ ನೋಡ್ಲಿಕ್ಕೆ ಫ್ರೀಯಾಗಿ ಅಂತ. ಹಂಗೆ ಪಿಕ್ಚರ್ ಥಿಯೇಟ್ರ್ಗಳು? ಪಿಕ್ಚರ್ ಥಿಯೇಟ್ರು ಯಾರು ಅಷ್ಟು ಓಪನ್ ಮಾಡಲ್ಲ, ಯಾಕಂದ್ರೆ ಲಾಸ್ ಆಗುತ್ತಲ್ಲ, ಎಲ್ಲ ಫ್ರೀ ಆಗಿದ್ರೆ ಅವ್ರು ಓಪನ್ ಮಾಡಲ್ಲ. ಅಷ್ಟೇನಾ? ಅಷ್ಟೇ, ಇನ್ನೇನಿಲ್ಲ. ಅದಷ್ಟೇ ಮಾಡೋದು. ಇನ್ನೇನು ಮಾಡಲ್ಲ? ನಿಮ್ಗಂತ ನೀವೇನು ಮಾಡ್ಕೊಳ್ಳಲ್ವಾ? ನಮಗೆ ಒಂದು ದಿವ್ಸದಾಗ ಏನು ಮಾಡೋಕ್ಕಾಗತ್ತೆ ಹೇಳಿ? ಏನು ಬ್ರದರ್, 1 hour ಆದರೆ ಸಾಕು, ಏನು ಬೇಕಾದ್ರೂ ಮಾಡ್ಬೋದು. ಅದರಲ್ಲೂ ಒಂದು ದಿವಸ ಯಾರ್ಯಾರು ಪೂರ್ ಜನ ಇರ್ತಾರೆ ಅವ್ರಿಗೆಲ್ಲ ಸ್ವಲ್ಪ ಫುಡ್ ಫೆಸಿಲಿಟೀಸು, ಮತ್ತು ಅವ್ರಿಗೇನಾದ್ರೂ ವಿಶಸ್ ಇದ್ದರೆ ಚಿಕ್ಕ ಮಕ್ಕಳಿಗೆ ಅದನ್ನು ಅದು ಫುಲ್ಫಿಲ್ ಮಾಡೋದು ಎಲ್ಲ ಮಾಡ್ತೀರಾ? ಅಷ್ಟೇನಾ? ಅಷ್ಟು, ಇನ್ನೇನಿಲ್ಲ. ಇನ್ನೇನು ಮಾಡೋದಿಲ್ಲ, ಸಾಕಂತೀರಾ? ಅಷ್ಟು ಸಾಕಷ್ಟು. ಸೂಪರ್, ಥ್ಯಾಂಕ್ ಯು. ಹಾಯ್ ಬ್ರೋ, ನಿಮ್ಮ ಹೆಸರೇನು? ರಿಷಿಕೇಶ್. ಏನು ಮಾಡ್ತಾಯಿದ್ರಿ ನೀವು? ಸೆಕೆಂಡ್ PU. ಯಾವ್ದು ತೊಗೊಂಡಿದ್ದೀರಾ? PCMB. ಓಕೆ, ಇಬ್ರು ಫ್ರೆಂಡಾ? ಕ್ಲೋಸ್ ಫ್ರೆಂಡ್ಸು? ಓಕೆ ಬ್ರದರ್, ನೀವೇನು ಮಾಡ್ತೀರಾ ಒಂದು ದಿವಸಕ್ಕೆ CM ಆದರೆ? ಒಂದು ದಿವಸಕ್ಕೆ CM ಆದರೆ ಅಂದರೆ ಬಜೆಟ್ನ ಅಲಾಟ್ ಮಾಡೋದು ಫಸ್ಟು. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಲೈಕ್ ಬ್ಯಾಂಗ್ಳೂರಿನ ಪಾರ್ಟಿ ಹೋಲ್ಸ್ ಪ್ರಾಬ್ಲಮ್ಸ್ ಬಂದರೂ ಸಾರ್ಟ್ ಔಟ್ ಮಾಡ್ಕೊಳ್ಳೋದು. ಇನ್ನು ಪಬ್ಲಿಕ್ ಡೆವಲಪ್ಮೆಂಟ್, IT ಸೆಕ್ಟರ್ ಡೆವಲಪ್ ಮಾಡೋದು. IT ಸೆಕ್ಟರ್ ಡೆವಲಪ್ ಮಾಡೋದು ಲೈಕ್ ಜಾಸ್ತಿ ಸ್ಟಾರ್ಟಪ್ನ ಹೆಂಗೆ ತರಿಸೋದು, ಡೆವಲಪ್ಮೆಂಟ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡೋದು. ಇನ್ನೇನು ಎಜುಕೇಷನ್ ಸಿಸ್ಟಮಲ್ಲಿ ಇಂಪ್ರೂವ್ ಮಾಡ್ಬೋದಾದರೆ ಮಾಡ್ಬೋದಿತ್ತು. ಲೈಕ್ ಏನೇನೋ ಹೊಸ ಪಾಲಿಸೀಸ್ ಬರೋದು, ಪ್ರಾಕ್ಟಿಕಲ್ ನಾಲೆಜ್ ಏನೇನೋ ಕ್ರಿಯೇಟ್ ಮಾಡೋದು ಸ್ಟೂಡೆಂಟ್ಸಲ್ಲಿ. ಯಾರಾದರೂ ಏನೇನೋ ಹೊಸ ಇನ್ಫ್ರಾಸ್ಟ್ರಕ್ಚರ್ ಐಡಿಯಾ ಏನಂತಂದರೆ ಅವ್ರನ್ನ ಬಜೆಟ್ ಅಲಾಟ್ ಮಾಡಿಬಿಟ್ಟು ಏನೇನೋ ಇನ್ವೆಸ್ಟ್ ಮಾಡ್ಕೊಂಡು ಹೆಲ್ಪ್ ಮಾಡ್ಬೋದು. ಇನ್ನು ಎಜುಕೇಷನ್ ಬಿಟ್ಟರೆ ಇನ್ನು ಫೈನಾನ್ಸು ಸ್ವಲ್ಪ ಲೋವರ್ ಮಿಡಿಲ್ ಕ್ಲಾಸ್ ಪಾವರ್ಟಿನೂ ಸ್ವಲ್ಪ ಕಡಿಮೆ ಮಾಡೋ ರೂಟ್ಸ್ ಸ್ಕೀಮ್ಸ್ ಎಲ್ಲ ಸ್ವಲ್ಪ ಡೆವಲಪ್ ಮಾಡ್ಬೋದಿತ್ತು. ಇನ್ನು ಬ್ಯಾಂಗ್ಳೂರು ಅಲ್ಲಿ ಇನ್ನೇನೋ ಸಮಸ್ಯೆಗಳು, ಜನಗಳೇನೇನು ಸಮಸ್ಯೆ ಇದೆ ತೀರಿಸ್ಕೊಂಡು ಇರ್ಬೋದು ಅಷ್ಟೇ. ನಿಮ್ಗಂತ ಏನು ಮಾಡ್ಕೊಳ್ಳಲ್ವಾ? ಒಂದು ದಿವಸ ಏನಾಗಲ್ಲ, ಫಸ್ಟು ಜನಗಳಿಗೆ ಓಚಾಯಿಸ್ಬಿಟ್ಟು ಆಮೇಲೆ ನಮ್ಮದು. ಫಸ್ಟು ಜನಗಳಿಗೆ ಮಾಡಿಬಿಟ್ಟು ಆಮೇಲೆ ಇವರು ನಿಮ್ಮ ಥರ CM ಬರ್ಬೇಕು ಬಂದರೆ. ಹಂಗಾರೆ ಸೂಪರ್, ಥ್ಯಾಂಕ್ ಯು. ಹಾಯ್ ಬ್ರದರ್, ನಿಮ್ಮ ಹೆಸರೇನು? ಶ್ರೀಶೈಲ್. ಈ ಕಡೆ ಹಾಂ ಬ್ರೋ, ನಿಮ್ಮ ಹೆಸರು? ಶ್ರೀಶೈಲ್. ಒಂದೇ ನಿಮಿಷ ಇರಲಿ. ಓಕೆ, ನಿಮ್ಮ ಹೆಸರು ಹೇಳಿ? ಶ್ರೀಶೈಲ್. ಏನು ಮಾಡ್ತಾ ಇದ್ದೀರಿ ನೀವು? CBA ಕಾಮರ್ಸ್, ಸೆಕೆಂಡ್ PU. ಓಕೆ, ನೀವೇನು ಮಾಡ್ತೀರಾ ಒಂದು ದಿವಸಕ್ಕೆ CM ಆದರೆ? ಏನಿಲ್ಲ, ಎಲ್ಲ ಫ್ರೀ ಮಾಡಿಬಿಡೋದು. ಎಲ್ಲ ಫ್ರೀ? ಈಗ ಫ್ರೀ ಬಿಟ್ಟವ್ರಲ್ಲ, ಬಸ್ ಫ್ರೀ ಬಿಟ್ಟವ್ರು, 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಆಮೇಲೆ ಕರೆಂಟ್ ಬಿಲ್ ಫ್ರೀ. ಹುಡುಗಿರು ಫ್ರೀ ಬಿಟ್ಟಿದ್ದಾರೆ, ಹುಡುಗರಿಗಿಲ್ವಲ್ಲ? ನೀವು ಹುಡುಗರಿಗೆ ಬಿಡ್ತೀರಾ? ಒಬ್ರು ಹುಡುಗಿರಿಗೆ ಬಿಡ್ತಾರೆ, ಒಬ್ರು ಹುಡುಗರಿಗೆ ಬಿಡ್ತಾರೆ. ಚೆನ್ನಾಗಿ ಮಾಡ್ತೀರಾ. ಅಷ್ಟು ಬಿಟ್ಟು ಮತ್ತೆ ಬೇರೆ ಏನು ಮಾಡ್ತೀರಾ? ಬೇರೆ ಇನ್ನೇನು ಮಾಡೋಕ್ಕಾಗುತ್ತೆ? ಅಷ್ಟೇನಾ? ನಿಮ್ಗೇನು ಬೇಡವಾ? ನಮಗೆ CM ಮೇಲೆ ನೊಣ ಎಲ್ಲ ಕೂತ್ಕೊಂತೈತೆ ಬ್ರೋ ಒಂದು ದಿವಸ CM ಮೇಲೆ. ಓಕೆ, ಹೇಳಿ. ಏನೇನು ಎಡಿಟ್ ಮಾಡಿಬಿಟ್ಟಿದ್ರೆ ಮತ್ತೆ? ಇಲ್ಲ, ಏನಿಲ್ಲ, ಹೇಳಿ. ಅಷ್ಟೇನಾ? ಅಷ್ಟೇ. ಓಕೆ, ಥ್ಯಾಂಕ್ ಯು ಬ್ರೋ. ನೀವು ಮಾತಾಡಿ. ಹಾಯ್ ಬ್ರೋ. ನೀವು? ಓಕೆ, ಸರಿ, ಇವ್ರು ಮಾತಾಡ್ಸೋಣ ಬನ್ನಿ. ಥ್ಯಾಂಕ್ ಯು ಬ್ರದರ್ಸ್. ಹಲೋ, ಹಾಯ್, ನಿಮ್ಮ ಹೆಸರು ಹೇಳಿ? ದುರ್ಗಾಪ್ರಿಯ. ಓಕೆ, ದುರ್ಗಾಪ್ರಿಯ ಅವ್ರು ಏನು ಮಾಡ್ತಾ ಇದ್ದೀರಾ? ಫಸ್ಟ್ BCom. ನೀವು ಇಷ್ಟ ಮೆಲ್ಲಗೆ ಮಾತಾಡೋದು ಕ್ಲಾಸಲ್ಲೂ? ಫ್ರೆಂಡ್ಸ್ ಹತ್ರ ಇಷ್ಟ ಮೆಲ್ಲಗೆನಾ? ಓಕೆ, ನೀವೇನಾದರೂ ಒಂದು ದಿವಸಕ್ಕೆ CM ಆದರೆ ಏನು ಮಾಡ್ತೀರಾ? ಎಕ್ಸಾಮ್ ಕ್ಯಾನ್ಸಲ್ ಮಾಡಿಸ್ತೀನಿ. ಎಕ್ಸಾಮ್ ಕ್ಯಾನ್ಸಲ್ ಮಾಡಿಸ್ತೀರಾ? ಯಾವ ಎಕ್ಸಾಮು? ಎಲ್ಲ ಕಾಲೇಜ್ಗಳದು? ಎಲ್ಲ ಕಾಲೇಜ್ಗೂ. ಮತ್ತು ಓದೋದೇ ಬೇಡ ಅವಾಗ? ಕಾಲೇಜ್ಗೆ ಹೋಗೋದೇ ಇರೋದಿಲ್ಲ ಅವಾಗ? ಕಾಲೇಜ್ಗೆ ಹೋಗೋದು ಓದೋಕ್ಕೆ, ಅದಿದ್ದಕ್ಕೆ ಎಕ್ಸಾಮ್ ಇಡ್ತಾರೆ ಅಲ್ವಾ? ನೀವು ಅದನ್ನು ಕ್ಯಾನ್ಸಲ್ ಮಾಡಿಸ್ಬಿಡ್ತೀರಾ? ಮತ್ತೆ ಎಕ್ಸಾಮ್ ಇದ್ರೇ ಎಲ್ಲರಿಗೂ ಟೆನ್ಷನ್ ಆಗುತ್ತೆ. ಟೆನ್ಷನ್ನು. ಓಕೆ, ಮತ್ತು ಅದು ಬಿಟ್ಟು ಇನ್ನೇನು ಮಾಡ್ತೀರಾ? ಅಷ್ಟೇನಾ? ಓಕೆ, CM ಅವರು ಹೇಳಿದ್ರು, ನಮ್ಮ CM ಅವರು, 1 day CM ಅವರು ಎಕ್ಸಾಮ್ಸ್ ಎಲ್ಲ ಕ್ಯಾನ್ಸಲ್ ಹೋಗತ್ತಾ? ಫ್ರೀ ಇನ್ಮೇಲೆ ನೀವೆಲ್ಲ ಎಂಜಾಯ್ ಮಾಡಿ. ಮತ್ತೆ ಅದು ಬಿಟ್ಟು ಇನ್ನೇನಿಲ್ವಾ? ಅಷ್ಟೇನಾ? ಓಕೆ, ಇನ್ನೊಂದು ಕೇಳ್ತೀನಿ. ಕಾಗೆಗೂ ಗೂಬೆಗೂ ಏನು ವ್ಯತ್ಯಾಸ? ಗೊತ್ತಿಲ್ವಾ? ಯಾಕೆ? ಕಾಗೆ ನೋಡಿದಿರ ಹೋಗ್ಲಿ? ಗೂಬೆ? ಇಲ್ಲ, ಗೂಬೆನೇ ನೋಡಿಲ್ಲ ಇನ್ನೋರ್ಗು ಹುಟ್ಟಿದಾಗ್ಲಿಂದ? ನೋಡಿದ್ದೀನಿ, ಬಟ್ ಜಾಸ್ತಿ ನೋಡಿಲ್ಲ. ನಮ್ಮ ಮನೇಲಿ ಸಾಕಿದ್ದೀವಿ, ಬನ್ನಿ ನೋಡಿ. ಓಕೆ, ಸೀರಿಯಸ್ಲಿ ಗೂಬೆ ಸಾಕಿದ್ದೀವಿ ನಾವು. ಬರ್ತೀರಾ? ಸರಿ, ಓಕೆ, ಥ್ಯಾಂಕ್ ಯು. ವೆಲ್ಕಮ್. ಹಾಯ್, ನಿಮ್ಮ ಹೆಸರೇನು? ಸ್ನೇಹ ಅಂತ. ಸ್ನೇಹ ಅವ್ರು ಏನು ಮಾಡ್ತಾ ಇದ್ದೀರಾ? ಸೆಕೆಂಡ್ ಇಯರ್ ಡಿಗ್ರಿ.
ನೀವಿಬ್ಬರು ಒಳ್ಳೆ ಫ್ರೆಂಡ್ಸ್, ಯಾಕೆ ಹೇಳಿ? ಇವರು ಅಷ್ಟೇ ಸ್ಲೋ ಆಗಿದ್ದಾರೆ, ಇಬ್ಬರು ವಾಲ್ಯೂಮ್ ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ. ಓಕೆ, ಅದು ಬಿಟ್ಟು ಮತ್ತೇನು ಮಾಡ್ತಾ ಇದ್ದೀರಾ? ಏನು ಮಾಡ್ತಿಲ್ಲ, ಓದ್ತಾ ಇದ್ದೀರಾ? ಓಕೆ, ನೀವೇನಾದರೂ ಒಂದು ದಿವಸಕ್ಕೆ ಸಿ ಎಮ್ ಆದರೆ ಏನು ಮಾಡ್ತೀರಾ? CM ಆದಾಗ ಯೋಚನೆ ಮಾಡೋಣ. ಇವಾಗ ಅಲ್ಲ ಈಗ ಆಗಿದ್ದೀರಾ ಅನ್ಕೊಳ್ಳಿ, ಏನು ಮಾಡ್ತೀರಾ ಹೇಳಿ? ನೋ ಐಡಿಯಾ. ಟ್ರೈ ಮಾಡಿ, ಏನಾದರೂ ಏನು ಮಾಡ್ತೀರಾ? ನಾನು CM ಆದಮೇಲೆ ಯೋಚನೆ ಮಾಡ್ತೀನಿ, ಇವಾಗ ಸದ್ಯಕ್ಕೆ ಗೊತ್ತಿಲ್ಲ. ಹೌದಾ? ಅಲ್ಲ ಯೋಚನೆ ಮಾಡಿ, ಅಲ್ಲ ನೀವು ಆಗಿದ್ದೀರಾ ಅನ್ಕೊಳ್ಳಿ, ಏನು ಮಾಡ್ತೀರಾ ಆದರೆ? ಒಂದು ಕ್ವಶನ್ ನಮ್ಮ ಕಡೆಯಿಂದ ಅಷ್ಟೇ, ಆದರೆ ಏನು ಮಾಡ್ತೀರಾ? ನಾನು CM ಆದರೆ ಈ ಫ್ರೀ ಬಸ್ ಬಿಟ್ಟಿರೋದನ್ನ ಕ್ಯಾನ್ಸಲ್ ಮಾಡಿಸ್ತೀನಿ. ಅಬ್ಬಾ ಸೂಪರ್, ಇದು ಅದು ಕ್ಯಾನ್ಸಲ್ ಮಾಡಿಸ್ತೀರಾ ಫ್ರೀ ಬಸ್ನ? ಮತ್ತೆ ಯಾಕೆ, ಅದರಿಂದ ಏನೋ ಪ್ರಾಬ್ಲಮ್ ಆಗ್ತಾಯಿದೆ? ಎಲ್ಲರೂ ಬಂದ್ಬಿಟ್ಟು ವಯಸ್ಸಾಗಿರೋರೆಲ್ಲರೂ ಬರ್ತಾರೆ, ನಮಗೆ ಸೀಟ್ ಇರಲ್ಲ, ಜಾಗನೂ ಇರಲ್ಲ ನಿಂತ್ಕೊಂಡು ಕಾಲೇಜಿಗೆ ಬರೋದಕ್ಕೆ. ಇದು ನೀವು ಹತ್ರ ಒಂದು 200-300 ಜನ ಹೇಳಿರ್ಬೋದು ನಮಗೆ ಈ ಮಾತು. ಏನಾಗ್ಬಿಟ್ಟಿದೆ ಅಂದರೆ ಫ್ರೀ ಬಸ್ ಬಿಟ್ಟಿದ್ದಕ್ಕೆ ಎಲ್ಲರೂ ಹತ್ಕೊಂಡ್ಬಿಡ್ತಾರೆ, ಆಧಾರ್ ಕಾರ್ಡ್ ತೊಗೊಂಬಿಟ್ಟು ಜಾಗ ಸಿಗೋದಿಲ್ಲ. ವಯಸ್ಸಾದವರು ಇರ್ತಾರೆ, ಸ್ಟೂಡೆಂಟ್ಸು ಇರ್ತಾರೆ, ಪಾಪ ಅವ್ರ ಟೈಮ್ ಸರಿಯಾಗಿ ಕಾಲೇಜ್ಗೆ ಹೋಗೋಕ್ಕಾಗಲ್ಲ, ಫುಲ್ ರಶ್ ಆಗಿಬಿಡುತ್ತೆ ಬಸ್ಸು. ಕರೆಕ್ಟಾ ಅಲ್ವಾ? ಸೊ ಓಕೆ, ಅದು ಬಿಟ್ಟು ಮತ್ತೇನು ಮಾಡ್ತೀರಾ? ಸದ್ಯಕ್ಕೆ ಅಷ್ಟೇ. ಅಷ್ಟೇ ಸಾಕು? ಹಾಂ, ಅಷ್ಟೇ, ಇನ್ನೇನಿಲ್ವಾ? ಏನಿಲ್ಲ. ಥ್ಯಾಂಕ್ ಯು. ಏನು ಬ್ರೋ, ಏನು ನಿಮ್ಮ ಹೆಸರು ಹೇಳಿ? ಜೇಮ್ಸ್ ಅಂತ. ಜೇಮ್ಸ್, ಏನು ಮಾಡ್ತಾ ಇದ್ದೀರಾ ಬ್ರದರ್? BBA ಮಾಡ್ತಾ ಇದ್ದೀನಿ ಇದೇ ಕಾಲೇಜ್. ಹೌದಾ? ನಿಮ್ಗೊಂದು ಪ್ರಶ್ನೆ ಬ್ರೋ, ಇಲ್ಲಿ ಬಿಷಪ್ ಕಾಟನ್. ಓಕೆ, ನಿಮ್ಗೊಂದು ಪ್ರಶ್ನೆ ಬ್ರದರ್. ನೀವೇನಾದರೂ ಒಂದು ದಿವಸಕ್ಕೆ CM ಆದರೆ ಏನು ಮಾಡ್ತೀರಾ? CM ಆಗುತ್ತೆ. CM ಆದರೆ ಒಂದು ದಿವಸಕ್ಕೆ ಆದರೆ ಏನು ಮಾಡ್ತೀರಾ? ಆದಾಗ ನೋಡ್ಕೊಳ್ಳೋಣ. ಅಲ್ಲ ಆದರೆ ಏನು ಮಾಡ್ತೀರಾ ಬ್ರದರ್? ಏನು ಮಾಡ್ಬೋದು? ಏನು ಮಾಡ್ಬೋದು? CM ಆದರೆ ನೀನೇನು ಮಾಡ್ತೀಯಾ ಒಂದು ದಿವಸ? CM ಮಾತಾಡುತ್ತೆ ಬಿಡಿ, ನೀವು ಹೇಳಿ ಏನು ಮಾಡ್ಬೋದು? ಏನು ಗುರು ಸುಮ್ಮನೆ CM ಅಂದರೆ ಒಂದು CM ಪೋಸ್ಟ್ ಸಿಗೋದು ಒಂದು ದಿವಸಕ್ಕೆ, ಏನೇನು ಮಾಡ್ಬೋದು ಯೋಚನೆ ಮಾಡಿ. ಐಡಿಯಾ ಇಲ್ಲ ಬ್ರೋ. ಐಡಿಯಾನೇ ಇಲ್ವಾ? ಹಂಗಾರೆ ಇವ್ರಿಗೆ ಒಂದು ದಿವಸಕ್ಕೆ CM ಮಾಡಿ, ಹಂಗಾರೆ ಕಷ್ಟ. ಏನು ಇವು ಏನೇನು ಚೇಂಜ್ ಮಾಡ್ಬೋದಾ, ಏನೇನು ಅವಾಗ ನೋಡ್ಕೊಂಡು ಒಂದು ಯಾವುದಾದ್ರೂ ಒಂದು ಏನು ಮಾಡ್ಬೋದು? ಐಡಿಯಾ ಓಡಿಸಿ, ಪರವಾಗಿಲ್ಲ. ನಮ್ಮ ಯೂತ್ಸ್ಗೆಲ್ಲ ಏನೋ ಒಂದು ಒಳ್ಳೆ ಕೆಲಸ ಆಗಲಿ, ಯೂತ್ಸ್ಗೆಲ್ಲ ಫುಲ್ ಫೆಸಿಲಿಟೀಸ್ ಕೊಡ್ಸೋದಾಗಲಿ ಮಾಡಬೇಕು ಬ್ರೋ. ಹೌದು, ಯೂತ್ಗೆ ಫೆಸಿಲಿಟಿ ಕೊಡಿಸ್ಬೇಕಂದ್ರೆ ಕೆಲಸ ಕೊಡ್ಸೋದಾಗಿರ್ಬೋದು. ಕೆಲಸ ಇಲ್ಲದೆ ಓಡಾಡ್ತಿರ್ತಾರೆ ಓದೋದ್ಮೇಲೆ. ಓಕೆ, ಸೂಪರ್. ಇವಾಗ ಸ್ವಿಗ್ಗಿ, ಝೊಮ್ಯಾಟೊ ಅದು ಕಷ್ಟ ಬೀಳೋ ಬದಲು ಒಳ್ಳೆ ಕೆಲಸ ಮಾಡಿಕೊಂಡೆ ದುಡಿಯೋ ಥರ, ಆ ಥರ ಮಾಡೋದಾಗಲಿ. ಮತ್ತೆ ಇನ್ನೇನೇನಿರೋದು ಅಷ್ಟೇ, ಇನ್ನೇನಿಲ್ಲ. ನಿಮ್ಗಂತ ನೀವೇನು ಮಾಡ್ಕೊಳ್ಳಲ್ವಾ? ನಾವು ಹಾಂ, ಗೊತ್ತಿಲ್ಲ ಆ ಥರ. ನೀವೇನು ಮಾಡ್ಕೊಳ್ಳಲ್ಲ? ಬೇರೆಯವ್ರಿಗೆ ಮಾಡಿ ಆಮೇಲೆ ನಾವು ಸೂಪರ್, ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಅಷ್ಟೇ, ಇನ್ನೇನಿಲ್ಲ. ಸೂಪರ್. ಬನ್ನಿ ಮಾತಾಡ್ತಾರೆ. ಹಲೋ, ಹಾಯ್, ನಿಮ್ಮ ಹೆಸರು ಹೇಳಿ? ನಿಂತ್ಕೊಳ್ಳಿ ಒಂದು ನಿಮಿಷ, ಬನ್ನಿ ಇಲ್ಲಿ. ಅಯ್ಯೋ, ಏನು ಹಿಂಗೆ ಡಿವೈಡ್ ಆಗಿ ಓಡೋಗ್ಬಿಟ್ರಿ ಅಲ್ಲ? ಬರ್ರಿ ಇಲ್ಲಿ. ಇವ್ರ ಹತ್ರ ಮಾತಾಡ್ತಾನೆ ಬನ್ನಿ. ಬ್ರೋ, ಏನು ಸಮಾಚಾರ, ಹೆಂಗಿದ್ದೀರಾ? ಹಾಯ್, ಸಾರಿ ಡಿಸ್ಟರ್ಬ್ ಆಯ್ತು, ನಿಮ್ಮ ಕಾಫಿ ಕೊಡ್ತಾ ಇದ್ದೀರಿ, ಸಾರಿ ಬ್ರೋ. ಹಾಯ್, ನಿಮ್ಮ ಹೆಸರು ಹೇಳಿ? ಸ್ನೇಹ ಅವ್ರು ಏನು ಮಾಡ್ತಾ ಇದ್ದೀರಾ? BCom ಫೈನಲ್ ಇಯರ್. ಸುಳ್ಳು, ಕಾಫಿ ಕುಡಿತಾ ಇದ್ದೀರಾ ಇವಾಗ? ಸರಿ, ಓಕೆ ಬಿಡಿ. ನೀವೇನಾದರೂ ಒಂದು ದಿವಸಕ್ಕೆ CM ಆದರೆ ಏನು ಮಾಡ್ತೀರಾ? ಒಂದು ದಿವಸಕ್ಕೆ CM ಆದರೆ ಆಗಲ್ಲ ಬಿಡಿ. ಅಲ್ಲ ಆದರೆ ಏನು ಮಾಡ್ತೀರಾ? ಐಡಿಯಾ ಇಲ್ಲ. ಐಡಿಯಾನೇ ಇಲ್ವಾ? CM ಏನು ಮಾಡ್ಬೋದು ಅಂತಲೇ ಇಲ್ವಾ? ಹೋಗ್ಲಿ, ಏನು ಬದಲಾವಣೆ ಮಾಡ್ಬೋದು ಇವಾಗ? ಫ್ರೀ ಮಾಡಿರೋದು ಕ್ಯಾನ್ಸಲ್ ಮಾಡ್ತೀನಿ. ಏನೋ ಫ್ರೀ ಮಾಡಿರೋದು ಕ್ಯಾನ್ಸಲ್ ಮಾಡ್ತೀನಿ. ಫ್ರೀ ಮಾಡೋದೆಲ್ಲ ಕ್ಯಾನ್ಸಲ್ ಮಾಡ್ತೀರಾ? ಇದು ಒಬ್ರು ಹೇಳಿದ್ರಿ ಈಗ, ಸೂಪರ್. ಓಕೆ, ಅದು ಬಿಟ್ಟು ಮತ್ತೆ ಅದೇ ಫ್ರೀ ಬಸ್ಸಸ್ ಇದೆ, ಅದು ಕ್ಯಾನ್ಸಲ್ ಮಾಡ್ತೀರಾ? ಯಾಕೆ? ವಯಸ್ಸಾದವ್ರಿಗೆ ಮತ್ತೆ ಹ್ಯಾಂಡಿಕ್ಯಾಪ್ ಇರ್ತಾರಲ್ಲ ಅವ್ರಿಗಷ್ಟೇ ಫ್ರೀ ಮಾಡ್ತೀನಿ, ಎಲ್ಲರಿಗೂ. ಸೂಪರ್, ಇದು ಸೂಪರ್ ಇದು. ಹಾಂ, ಓಕೆ. CM ಸಾಹೇಬ್ರು ನೋಡ್ತಾ ಇರ್ತಾರೆ, ಹೇಳಿ. ಮತ್ತೆ ಅದು ಬಿಟ್ಟು ಅಷ್ಟೇ. ಅಷ್ಟೇನಾ? ನಿಮ್ಗಂತ ಏನು ಮಾಡ್ಕೊಳ್ಳಲ್ವಾ? ಬಟ್ಟೆ ಪಾರ್ಲರ್ ಗಿರ್ಲರು ಆ ಥರ, ಸ್ಯಾಂಡಲ್ಸು, ಇದು ಆ ಥರ ಏನಾದರೂ ಇಲ್ಲ? ಏನಿಲ್ವಾ? ಫ್ರೀ ಮಾಡಿಬಿಟ್ಟು ಬಿಡ್ಬೇಕಾಗಿತ್ತು. ಸರಿ, ಕಾಫಿ ಕುಡಿ. ಥ್ಯಾಂಕ್ ಯು, ಬಾಯ್. ಹಾಯ್, ನಿಮ್ಮ ಹೆಸರೇನು? ರಶ್ಮಿ ಅಂತ. ರಶ್ಮಿ ಅವ್ರು ಏನು ಮಾಡ್ತಾ ಇದ್ದೀರಾ ನೀವು? ಇಂಜಿನಿಯರಿಂಗ್ ಓದ್ತಾ ಇದ್ದೀವಿ. ಇಂಜಿನಿಯರಿಂಗ್ ಥರ್ಡ್ ಇಯರಾ? ಓಕೆ, ನಿಮ್ಗೊಂದು ಪ್ರಶ್ನೆ ಆಯಿತಾ? ನೀವೇನಾದರೂ ಒಂದು ದಿವಸಕ್ಕೆ CM ಆದರೆ ಏನು ಮಾಡ್ತೀರಾ? ಉಪೇಂದ್ರ ಸರ್ ಫ್ಯಾನು, ವಿಧಾನಸೌಧನ ಬಂದ್ ಮಾಡಿಸ್ಬಿಡ್ತೀವಿ. ವಿಧಾನಸೌಧನ ಬಂದ್ ಮಾಡಿಸ್ಬಿಡ್ತೀರಾ? ಯಾಕೆ ಇವಾಗ ಅಲ್ಲೇನಾಗ್ತೈತೆ? ಏನು ಮಾರ್ಕೆಟ್ ಇದೆಯಾ ಅಲ್ಲಿ? ಹಾಗಂತ ಅಲ್ಲ, ಅವ್ರು ಏನು ಹೇಳ್ತಾರೆ, ಒಂದು ಇಂಟರ್ವ್ಯೂ ನೋಡಿದ್ದೆ ಅವ್ರದ್ದು. ಓಕೆ. ಅವ್ರು ಹೇಳ್ತಾರೆ ದಟ್ ಜನ ಆಯ್ಕೆ ಮಾಡಿರೋರು ಒಳಗಡೆ ಆರಾಮಾಗಿ ಕೂತಿರ್ತಾರೆ, ಜನ ನಾಯಕರನ್ನ ಆಯ್ಕೆ ಮಾಡೋದು ಬಂದು ಕೆಲಸ ಮಾಡಲಿ ಅಂತ, ಒಳ ಕೂತ್ಕೊಂಡು ಮೀಟಿಂಗ್ ಮಾಡಲಿ ಅಂತ ಅಲ್ಲ ಅಂತ. ಸೂಪರ್ ಸೂಪರ್. ಮತ್ತೆ ಅದು ಬಿಟ್ಟು ಇನ್ನೇನು ಮಾಡ್ತೀರಾ? ವಿಧಾನಸೌಧ ಕ್ಲೋಸ್ ಮಾಡಿತ್ತು, ವಿಧಾನಸೌಧ ಕ್ಲೋಸ್, CM ಹೇಳ್ಬಿಟ್ರು. ಮತ್ತೆ ನೆಕ್ಸ್ಟ್ ನೋಡೋಣ ಸರ್, ಆದಾಗ ನೆಕ್ಸ್ಟ್ ಕೆಲಸ ಆದಾಗ ನೋಡೋಣ. ನೆಕ್ಸ್ಟ್ ಹೇಳಿ, ಮಸ್ಟ್ ಏನು ಮಾಡ್ತೀರಾ? ಇಲ್ಲ, ನಿಮಗೆ ಆದಾಗ ಪೊಸಿಷನ್ ಅಲ್ಲಿ ಇದ್ದಾಗ ನೋಡೋಣ ಅಂತ. ಅಲ್ಲ, ಮತ್ತೆ ನಿಮಗಂತ ನೀವೇನು ಮಾಡ್ಕೊಳ್ಳಲ್ವಾ? ಜನಕ್ಕೋಸ್ಕರ CM ಆಗೋದು ಸರ್, ನಮಗೋಸ್ಕರ ಏನಾದರೂ ಮಾಡ್ಕೊಳಕ್ಕಂತ CM ಆಗಲ್ಲ ಯಾರು. ಅಷ್ಟೇನಾ? ಅಷ್ಟೇ ಸರ್, ಥ್ಯಾಂಕ್ ಯು. ಹೆಸರೇನು? ಸಂಪತ್. ಸಂಪತ್. ಓಕೆ, ಏನು ಮಾಡ್ತಾ ಇದ್ದೀರಾ? ನಾನು ಇಲ್ಲೇ ಶೇಷಾದ್ರಿಪುರಂ ಕಾಲೇಜಲ್ಲಿ ಡಿಗ್ರಿ ಫಸ್ಟ್ ಸೆಮ್ BCA ಮಾಡ್ತಾಯಿದ್ದೀನಿ. ಹೌದಾ? ಓಕೆ ಓಕೆ, ಸರಿ. ಈಗ ಇನ್ನೊಂದು ವಿಚಾರ ನಿಮಗೆ, ಓಕೆನಾ?
ನೀವೇನಾದರೂ ಒಂದು ದಿವಸಕ್ಕೆ ಸಿ ಎಮ್ ಆದರೆ ಏನು ಮಾಡ್ತೀರಾ? ನಾನಾ ಏನು ಮಾಡ್ತೀರಾ? ಅಂಥದ್ದೇನು ಏನು ಮಾಡ್ಬೋದು? ಮಾಡ್ಬೋದು ಮಾಡ್ಬೋದು, ಚೇಂಜಸ್ ಮಾಡೋಕ್ಕೆ ಯಾಕಾಗಲ್ಲ. ಏನು ಮಾಡ್ಬೋದು? ನನಗೆ ಚೇಂಜಸ್ ಮಾಡೋಕ್ಕೆ ಇಷ್ಟ ಆಗೋದಂದರೆ ಇಲ್ಲಿ ನಮ್ಮ ಬ್ಯಾಂಗ್ಳೂರಲ್ಲೇ ಹಸುಗಳು ರೋಡಲ್ಲಿ ತುಂಬ ಕವರ್ ಅದು ಇದು ತಿಂತಾ ಇರುತ್ತಲ್ಲ, ಸೂಪರ್. ಅದಕ್ಕೋಸ್ಕರ ನಾವು ಸ್ವಲ್ಪ ಕವರ್ಸು ಕ್ಲೀನ್ ಮಾಡೋದಲ್ಲದೆ ಹಸುಗಳನ್ನ ಎಲ್ಲೈನ ಒಂದು ಸೇಫ್ ಪ್ಲೇಸ್ ಕರ್ಕೊಂಡೋಗಿ ಕಲೆಕ್ಟ್ ಮಾಡಿ ಅಲ್ಲಿ ಅದ್ರಿಗೆ ಸರ್ಟೆನ್ ಡಾಕ್ಟರ್ಸ್ನ ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸೋದಾಗಲಿ, ಅದು ಬೇರೆ ಅಲ್ಲದೆ ಅದ್ರಿಗೆ ಸ್ವಲ್ಪ ಅದು ಇದಿರ್ತಲ್ಲ, ಸೊ ಅದರಿಂದ ಇದು ಮಾಡಿದ್ರೆ ಅದರಿಂದ ಸ್ಪ್ರೆಡ್ ಆಗೋ ಡಿಸೀಸ್ ಬೇರೆ ಕಮ್ಮಿ ಆಗ್ತವೆ. ಅಂಥವು ಮುಂದೆಗೆ ಇನ್ನು ಜನ್ರೇಷನ್ಸ್ಗೆ ಪಾಸ್ಔಟ್ ಆಗ್ತವೆ. ಇಲ್ಲಿ ತಿಂದು ಅವ್ರಿಗೆ ಇವಾಗ ನಮ್ಮ ಕಡೆ ಹಳ್ಳಿಗೆ ಬಂದರೆ ಅಲ್ಲಿ ಅಂದರೆ ಸ್ವಲ್ಪ ಇದಾಗಿರ್ಬೋದು, ಅಲ್ಲಿ ಬರೋ ಸ್ಮೆಲ್ಲೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸಗಣಿದು ಒಂಥರ ಮನೆ ಮುಂದೆ ಕ್ಲೀನ್ ಮಾಡಿ ಸಗಣಿ ಹಾಕಿ ಆರಿಸಿದ್ರೆ ಆ ಸ್ಮೆಲ್ಲೇ ಬೇರೆ ಬರುತ್ತೆ. ಇದು ಹಾಕಿರೋ ಸ್ಮೆಲ್ಲೇ ಒಂಥರ. ಹೌದಾ? ಇದು ಫಸ್ಟ್ ಟೈಮ್ ನಾನು ಕೇಳಿ. ಸೂಪರ್. ನಾನು ಸಗಣಿಯಲ್ಲಿ ಸಾರಿಸಿದ್ದೀನಿ ಚಿಕ್ಕ ವಯಸ್ಸಲ್ಲಿ, ನನಗೆ ಗೊತ್ತು ಸಗಣಿ ಸ್ಮೆಲ್ ಹೆಂಗೆ ಅಂತ ಗೊತ್ತಿರುತ್ತೆ. ಓಕೆ, ಇನ್ನೊಂದು ಪ್ರಶ್ನೆ. ಕವರ್ಗಳು ಬ್ಯಾನ್ ಆಗಿದೆ, ಆದರೂ ಕವರ್ ಬರ್ತಾ ಇದೆ. ಅದ್ರಿಗೆ ಅದು ನಾವು ತಗೊಂಡವ್ರಿಗೂ ಇರಬೇಕು, ಅದ್ರ ಜೊತೆಗೆ ಮೈನ್ ಅಂಗಡಿಯಲ್ಲಿ ಸೇಲ್ ಮಾಡೋರಿಗೆ ಮೈನ್ ಅದು ಅವ್ರಿಗೆ ಗೊತ್ತಿದ್ರೆ ನಮಗೆ ಇದಿರುತ್ತೆ. ಅವ್ರು ಕೊಟ್ಟರೆ ನಾವು ಇಸ್ಕೊತೀವಿ, ನಮ್ಗೆ ದಾರಿ ಇರಲ್ಲ. ನಾವು ಒಂದು ಬ್ಯಾಗ್ ಎತ್ಕೊಂಡು ಹೋದ್ರೆ ನಾವು ಹಾಕ್ಕೊಂಡು ಹೋಗ್ಬೋದು, ಬಟ್ ನಾವು ಬ್ಯಾಗ್ ಕ್ಯಾರಿ ಮಾಡೋಕ್ಕಾಗಿಲ್ಲ, ಎಮರ್ಜೆನ್ಸಿ ತೊಗೊತಿದ್ದೀವಿ ಅಂದರೆ ಅವ್ರು ಪ್ಲಾಸ್ಟಿಕ್ ಅವ್ರು ಸೇಲ್ ಮಾಡ್ದಿರಾ ಇದು ಸೇಲ್ ಮಾಡ್ಬೋದಲ್ಲ, ಅವ್ರಿಗೆ ಗೊತ್ತಿರಬೇಕು ಅಂಗಡಿಯವ್ರಿಗೆ. ನಮಗೂ ಸ್ವಲ್ಪ ಇದಿರಬೇಕು. ಸೊ ಅಷ್ಟು ಸಿ ಎಮ್ ಆದರೆ ನೀವು ಒಟ್ಟು ಪ್ರಾಣಿಗಳಿಗೆ, ಹಸುಗಳಿಗೆ ನೀವು ಇದು ಮಾಡ್ತೀರಾ? ಅದು ಸ್ವಲ್ಪ ಇದು ಸ್ವಲ್ಪ ಇದಾಗ ಅನಿಸ್ಬೋದು ಅಣ್ಣ. ಏನಂದರೆ ಇದು ಎಲ್ಲರಿಗೂ ಬಸ್ ಫ್ರೀ ಮಾಡಿದ್ರಲ್ಲ, ನಾನು ಹಂಗೆ ಮಾಡ್ದಿರಾ ಡಿಸ್ಕೌಂಟ್ ಕೊಡ್ತೀನಿ ಹುಡುಗರಿಗೆ. ಕಾಲೇಜ್ ಅವ್ರಿಗೆ ಮತ್ತು ಏಜ್ ಆಗಿರೋರು ಓಲ್ಡ್ ಏಜ್ ಅವ್ರಿಗೆ ಮಾತ್ರ, ಸೀನಿಯರ್ ಸಿಟಿಸನ್ಸ್ಗೆ 20% ಪರ್ ಟಿಕೆಟ್ ಅಂದ್ಕೊಂಡ್ರೆ ಅದರಲ್ಲಿ ಒಂದು 50% ಅಂದರೆ 10 ರೂಪೀಸು ಚಾರ್ಜಸ್ ತೊಗೊಂಡು 10 ರೂಪೀಸ್ ಡಿಸ್ಕೌಂಟ್ ಥರ ಮಾಡಿ ಕೊಟ್ಟರೆ ಅಲ್ಲಿ ರೆವೆನ್ಯೂ ಬರುತ್ತೆ. ಬ್ಯಾಲೆನ್ಸು ಅಷ್ಟು ಬ್ಯಾಲೆನ್ಸ್ ಆಗದಿರೋದ್ರು ಮಿನಿಮಮ್ ಏನೋ ಬ್ಯಾಲೆನ್ಸ್ ಲಾಸ್ ಆಗೋದಿಲ್ಲ, ಅಷ್ಟು ಇದು ಬರಲ್ಲ, ಒಟ್ಟು ಬ್ಯಾಲೆನ್ಸ್ ಆಗುತ್ತಲ್ಲ ನಿಮಗೆ. ಇವಾಗ ಏನು ಮಾಡಿದ್ರು ಅಂದರೆ ಇವಾಗ ಫ್ರೀ ಕೊಟ್ಟರು, ಜೊತೆಗೆ ಈ ಕಡೆ ಟಿಕೆಟ್ ಪ್ರೈಸ್ ಇನ್ಕ್ರೀಸ್ ಮಾಡಿದ್ರು. ಅದರಿಂದ ಇದು ಈ ಕಡೆ ಆಗಿದೆಲ್ಲ ಇದಾಗತ್ತಲ್ಲ, ಅಲ್ಲಿ ಲಾಸ್ ಮಾಡಿಬಿಟ್ಟು ಇಲ್ಲಿತ್ತು ಎಲ್ಲ ಜಾಸ್ತಿ ಪ್ರಾಫಿಟ್ ಮಾಡ್ಕೋತಾರೆ. ಹಂಗೆ ಅಲ್ಲಿ ಇದು ಮಾಡಿದ್ರು, ನಮಗೆ ಎಲ್ಲ ಫ್ರೀ ಕೊಟ್ಬಿಟ್ರಲ್ಲ ಅನಿಸ್ತು. ಅಷ್ಟು ಇಲ್ಲಿ ಟಿಕೆಟ್ ಎಲ್ಲಿ ತರೋದು ಯಾರು ನೋಡಲಿಲ್ಲ, ಆ ರೀತಿ ಹಂಗೆ ಅಷ್ಟೇ. ಸೂಪರ್, ಚೆನ್ನಾಗಿ ಮಾತಾಡಿದ್ರಿ. ಸಿ ಎಮ್ ಇಂಥವ್ರು ಆಗ್ಬೇಕು ನೋಡಿ, ಸ್ವಲ್ಪ ನಾಲೆಜ್ ಸಖತ್ತಾಗಿದೆ ಅವ್ರಿಗೆ. ಸುಮ್ಮನೆ ಇರಿ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಇಲ್ಲ, ಹಲೋ, ಹಾಯ್ ಆಂಟಿ, ಒಂದೇ ನಿಮಿಷ ಫಸ್ಟ್ ಕೇಳಿಸ್ಕೊಳ್ಳಿ, ಪ್ರಶ್ನೆ ಕೇಳಿಸ್ಕೊಳ್ಳಿ ಆಂಟಿ, ಆಮೇಲೆ ಮಾತಾಡಿ. ನಾವು ಮನೆಗೆ ಹೋಗ್ತೀವಿ, ನಾವು ಇನ್ನೆಲ್ಲಿ ದುಬೈಗೆ ಹೋಗ್ತೀವಾ? ರಾಜಿ, ಏನು ಮಾಡ್ತಾ ಇದ್ದೀರಾ ನೀವು? ಬಿಕಾಮ್. ಕನ್ನಡ ಬರುತ್ತಾ? ಓಕೆ, ನೀವೇನಾದರೂ ಒಂದು ದಿವಸಕ್ಕೆ ಸಿ ಎಮ್ ಆದರೆ ಏನು ಮಾಡ್ತೀರಾ? ಅಷ್ಟೇ ಪ್ರಶ್ನೆ, ಏನಿಲ್ಲ. ಒಂದು ದಿವಸಕ್ಕೆ ಸಿ ಎಮ್ ಆದರೆ ಏನು ಮಾಡ್ತೀರಾ ನೀವು? ಏನು ಮಾಡ್ಬೋದು? ಒಂದು ದಿವಸಕ್ಕೆ ಸಿ ಎಮ್ ಆದರೆ ರಜಾ ಕೊಟ್ಬಿಡ್ತೀನಿ ಕಾಲೇಜ್ಗೆ. ಎಲ್ಲ ಕಾಲೇಜ್ಗೆ ಒಂದೇ ದಿವಸಕ್ಕೆ? ನಮ್ಗೆ ಕೊಡ್ತಾ ಇಲ್ಲ ರಜೆ. ಓ ಹೌದಾ, ಇದು ಸೂಪರ್, ಚೆನ್ನಾಗಿ ಮಾತಾಡಿದ್ರು. ಇವರು ರಜಾ ಕೊಡ್ತಾ ಇಲ್ಲ, ಸಿ ಎಮ್ ಆದಮೇಲೆ ಇವರು ರಜಾ, ಹಂಗಾರೆ ಅಷ್ಟವರೆಗೂ ರಜಾನೇ ಇಲ್ಲ ಇವ್ರಿಗೆ. ಯಾಕೆ ಕೊಡ್ತಾ ಇಲ್ಲ ರಜಾ? ನಾನು ಸಿ ಎಮ್ ಆಗಲ್ಲ ಅಲ್ವಾ ಅಂಕಲ್? ಅಲ್ಲ, ಆದರೆ ಏನು ಮಾಡ್ತೀರಾ ಅಂತ. ಆದರೆ ರಜಾ ತಗೊತೀನಿ. ರಜಾ ತಗೋತೀರಾ? ನೀವೇ ರಜಾ ತೊಗೊಂಡ್ಬಿಡ್ತೀರಾ? ರಜಾ ತಗೊಂಡು ಆಚೆ ಹೋಗ್ತೀನಿ ಹಾಲಿಡೇಗೆ. ಎಲ್ಲಿ ಹೋಗ್ತೀರಾ ಆಚೆ ಅಂದರೆ? ಹೊರಗಡೆ, ಔಟ್ ಆಫ್ ಕಂಟ್ರಿನಾ ಅಥವಾ ಹೇಗೆ? ಔಟ್ ಆಫ್ ಕಂಟ್ರಿ ಸುತ್ತಾಡ್ಕೊಂಡ್ಬರ್ತೀರಾ ರಜಾ ತಗೊಂಡು? ನೀವೇ ರಜಾ ಹಾಕ್ಕೊಂಡು ಸಿ ಎಮ್ ಆಗಿ ರಜಾ ಹಾಕಿ ಚೆನ್ನಾಗಿ ಸುತ್ಕೊಂಡು ಮನೆಗೆ ಬರ್ತೀರಾ ಅಷ್ಟೇ? ಒಂದೇ ದಿವಸಕ್ಕೆ ಸುತ್ಕೊಂಡ್ಬರ್ತೀರಾ, ಆಮೇಲೆ ಮತ್ತೆ ರಜಾ ಇರಲ್ಲ? ಒಂದೇ ದಿನ ಅಲ್ವಾ ಸಿ ಎಮ್ ಆಗಿರೋದು. ನೀವು ಸಿ ಎಮ್ ಆದರೆ ಫುಲ್ ಮಾಡಿಬಿಡ್ಬೋದು ಅಲ್ಲೇನ್ರಿ? 3 ತಿಂಗಳು ಸ್ಯಾಂಕ್ಷನ್ ರಜಾ ಅಂತ ಕೊಟ್ಬಿಡ್ಬೋದು, ಘೋಷಣೆ ಮಾಡಿಬಿಡ್ಬೋದು 3 ತಿಂಗಳು. ಹಂಗಾರೆ 1 ಇಯರ್ ಪೂರ್ತಿ ರಜಾ ಕೊಟ್ಬಿಡ್ತೀನಿ. ಹೌದಾ? ನೋಡಿ ಕಲೀರಿ ಅಟ್ಲೀಸ್ಟ್ ಸ್ವಲ್ಪ ಗಟ್ಸು. ಹಾಂ, ಓಕೆ, ಮತ್ತೆ ಹೇಳಿ. ಅಷ್ಟೇ ಅಂಕಲ್, ನಾನು ಫಸ್ಟ್ ಸ್ಟೂಡೆಂಟ್ಸ್ ರಜಾ ಕೊಟ್ಬಿಡ್ತೀನಿ. ಓಕೆ, ಅಷ್ಟೇ. ಅದು ಬಿಟ್ಟು ಇನ್ನೇನು ಮಾಡಲ್ಲ? ನಿಮ್ಗಂತ ಏನು ಮಾಡವಲ್ಲ? ಏನು ಮಾಡ್ಕೊಳಲ್ವಾ? ನಮಗೇನೆ ರಜಾ. ದುಡ್ಡು ಗಿಡ್ಡು ಏನು ಮಾಡ್ಕೊಳಲ್ವಾ? ಚೆನ್ನಾಗಿ ಬಂದೇ ಬರುತ್ತಲ್ವ ಅಂಕಲ್? ಬಂದೇ ಬರುತ್ತಂತೆ. ಓಕೆ, ಸರಿ, ಅಷ್ಟೇ, ಇನ್ನೇನಿಲ್ವಾ? ಅಷ್ಟೇ. ಥ್ಯಾಂಕ್ ಯು ರೀ, ಬಾಯ್. ನಿಮ್ಮ ಹೆಸರೇನು? ಪ್ರೀತಿ ಅವ್ರು ಏನು ಮಾಡ್ತಾ ಇದ್ದೀರಿ? ನಿಂತ್ಕೊಳ್ಳಿ ಬ್ರೋ, ಬಾ ಬ್ರೋ, ಇಲ್ಲೇ ನಿಂತ್ಕೊಳ್ಳಿ, ಎಲ್ಲೂ ಹೋಗಲ್ಲ. ಹಾಯ್, ನಿಮ್ಮ ಹೆಸರು ಹೇಳಿ. ಪ್ರೀತಿ ಅವ್ರು ಏನು ಮಾಡ್ತಾ ಇದ್ದೀರಾ? ಇವಾಗ ಡಿಗ್ರಿ BCA ಫಸ್ಟ್ ಇಯರ್. BCA ಫಸ್ಟ್ ಇಯರ್. ಓಕೆ, ನಿಮ್ಗೊಂದು ಪ್ರಶ್ನೆ. ನೀವೇನಾದರೂ ಒಂದು ದಿವಸಕ್ಕೆ ಸಿ ಎಮ್ ಆದರೆ ಏನು ಮಾಡ್ತೀರಾ? ಅದು ಆಪರ್ಚುನಿಟಿ ಬಂದರೆ ಅವಾಗ ನೋಡೋಣ. ಅಲ್ಲ, ಈಗ ಬಂದಿದೆ ಅಂದ್ಕೊಳ್ಳಿ, ನೀವು ಸಿ ಎಮ್ ಆದರೆ ಏನು ಮಾಡ್ತೀರಾ ಒಂದು ದಿವಸಕ್ಕೆ? ಪ್ರಾಪರಾಗಿ ಹೆಲ್ಪ್ ಮಾಡ್ತೀನಿ ಪೀಪಲ್ಗೆ. ಏನು ಹೆಲ್ಪ್ ಮಾಡ್ತೀರಾ? ಜೆನ್ಯೂನ್ ಆಗಿ ಏನೇನು ಮಾಡಬೇಕು ಸಿ ಎಮ್ ಕೆಲಸ ಆ ಕೆಲಸ ಮಾಡ್ತೀನಿ. ಸೊ ಏನು ಮಾಡ್ಬೋದು? ಹೆಲ್ಪ್ ಅಂದರೆ ಏನು ಮಾಡ್ಬೋದು? ಯಾವ ಥರ ಮಾಡ್ಬೋದು? ಅದು ಒಂದು ಹೇಳಿ.
ಯಾವ ಥರ ಮಾಡ್ಬೋದು? ಈಗ ಫ್ರೀ ಬಸ್ ಬಿಟ್ಟಿದ್ದಾರೆ, ಫ್ರೀ ಕರೆಂಟ್ ಇದೆ, ಕರೆಕ್ಟ್ ಅಲ್ವಾ? ಜೆನ್ಯೂನಾಗಿ ಗರ್ಲ್ಸಿಗೆ ಮಾತ್ರ, ಯಾಕೆ ಬಾಯ್ಸ್ ಓಟ್ ಹಾಕಲ್ವಾ? ಹಾಂ ಈವನ್ ಬಾಯ್ಸ್ಗೂ ಅದು ಮಾಡಬೇಕಾಗಿತ್ತು. ಈವನ್ ಅವ್ರಿಗೂ ಸ್ವಲ್ಪ ಗಿಲ್ಟಿ ಇದೆ. ನಾರ್ಮಲ್ ಆ್ಯಂಡ್ ಪ್ರಾಪರಾಗಿ ಹೇಳ್ಬೇಕಂದ್ರೆ ಈ ಕ್ಯಾಸ್ಟಿಸಮ್ಸ್ನ ಫಸ್ಟ್ ತೆಗ್ದಾಕ್ಸ್ಬಿಡ್ತೀನಿ, ಎಲ್ಲರೂ ಈಕ್ವಲ್ ಅಂತ ಮಾಡಿ. ಸೂಪರ್. ಓಕೆ, ಮತ್ತೆ ಇನ್ನು ಆಪರ್ಚುನಿಟೀಸ್ ನಾರ್ಮಲಾಗಿ ಪೀಪಲ್ ಎಜುಕೇಷನ್ ಮೇಲೆ ಬೇಸ್ ಹಾಕ್ಕೊಡ್ತೀನಿ ಅಷ್ಟೇ. ಸೂಪರ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವ್ರು ಸಕ್ಕದಾಗಿ ಮಾತಾಡೋರು, ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು. ಬಾಯ್ ರೀ. ಇರ್ತೀನಿ. ಹಾಯ್. ಹಾಯ್. ಒಂದು ನಿಮಿಷ ಸೆಂಟ್ರ್ ಕೂತ್ಕೊಂಡ್ಬಿಡ್ತೀನಿ ನಾನು. ಓಕೆ. ಹಾಯ್, ನಿಮ್ಮ ಹೆಸರೇನು? ತನಿಷಾ. ತನಿಷ್ ಅವ್ರು ಏನು ಮಾಡ್ತಾ ಇದ್ದೀರಾ? ಮಾತಾಡ್ತಾ ಇದ್ದೀನಿ. ಹಾಂ, ಸಕ್ಕತ್. ಈ ಥರ ಮಾತಾಡೋರು ಬೇಕು ನನಗೆ. ಓಕೆ, ನೀವೇನಾದರೂ ಒಂದು ದಿವಸಕ್ಕೆ ಸಿ ಎಮ್ ಆದರೆ ಏನು ಮಾಡ್ತೀರಾ? ಸಿ ಎಮ್ ಒಂದು ದಿವಸಕ್ಕೆ. ಹಾಂ, ಎಲ್ಲ ಚೇಂಜ್ ಮಾಡಾಕ್ತೀನಿ. ಏನು ಚೇಂಜ್ ಮಾಡಾಕ್ತೀರಿ? ಎಲ್ಲ ಅಂದರೆ ಏನು? ಪೇಂಟು, ಮನೆ ಗೋಡೆ ಪೇಂಟು? ಫಸ್ಟ್ ನಮ್ಗೇನು ಬೇಕೋ ಅದನ್ನ ನಾವು ಮಾಡಿಸ್ಕೊತೀರಿ, ಆಮೇಲೆ ಬೇರೆಯವ್ರಿಗೆ ಮಾಡ್ತೀರಿ. ಏನು ಮಾಡ್ತೀರಾ? ನಿಮ್ಗಂದ್ರೆ ಏನು ಮಾಡಿಸ್ಕೊತೀರಾ? ನಮ್ಗಾದ್ರೆ ಒಂದು ಮನೆ ಕಟ್ಸ್ಕೊತೀರಿ. ಓಕೆ. ಆಮೇಲೆ ಸೆಕ್ಯೂರಿಟೀಸು, ಕಾರ್ಸು ಎಲ್ಲ. ಸಾಕಾ? ಇನ್ನೇನು ಬೇಡವಾ? ಸಾಕು. ಫಸ್ಟ್ ನೀವು ಮನೆ ಕಟ್ಕೋತೀರಾ, ಕಾರು ಸೆಕ್ಯೂರಿಟಿಗಳು ಇಟ್ಕೋತೀರಾ. ಸೂಪರ್. ಸಿ ಎಮ್ ಅಂದಮೇಲೆ ಅದು ನಿಮ್ಗೆ ಸಿಕ್ಕೇ ಸಿಗುತ್ತೆ. ಮತ್ತು ಅದು ಬಿಟ್ಟು ಇನ್ನೇನು ಮಾಡ್ತೀರಾ? ಜನರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತೀರಿ. ಆಮೇಲೆ ಅವ್ರು ಓಟ್ ಹಾಕಲ್ಲಲ್ವಾ? ಅದಕ್ಕೆ ಅವ್ರಿಗೆ ಮಸ್ಕ ಹೊಡಿಯೋದು, ಅವ್ರಿಗೆ ಜನಕ್ಕೆ ಹೆಲ್ಪ್ ಮಾಡೋದು. ಸೂಪರು. ಸಿ ಎಮ್ ನೀವು ಆಗಲೇಬೇಕು. ಮತ್ತೆ ನೆಕ್ಸ್ಟು ಇದು ಬಸ್ ಫ್ರೀ ಎಲ್ಲ ಆ ಥರ ಮಾಡ್ತೀನಿ ಸ್ವಲ್ಪ. ಆಮೇಲೆ ವೆಜಿಟೇಬಲ್ ಪ್ರೈಸ್ ಇನ್ಕ್ರೀಸ್ ಮಾಡಿಸ್ತೀನಿ. ಯಾಕೆ ವೆಜಿಟೇಬಲ್ ಪ್ರೈಸ್? ಯಾಕೆ ರೈಸು? ರೈತರಿಗೋಸ್ಕರನಾ? ಹಾಂ. ಸೂಪರ್. ಓಕೆ. ಹಾಂ, ಮತ್ತೆ ಆಮೇಲೆ ಇದು ಬಸ್ಸು ಫ್ರೀ ಕೊಡ್ತೀನಿ. ಗರ್ಲ್ಸ್ ಫ್ರೀ ಕೊಟ್ಟಿದ್ದಾರೆ. ಗರ್ಲ್ಸಿಗೆ ಕೊಟ್ಟಿದ್ದಾರೆ, ಫ್ರೀ ಕೊಟ್ಟಿದ್ದಾರಲ್ಲ ಈಗ. ನಾನು ನಿಂತ್ಕೊಂಡ್ರೆ ಹೇಳ್ತಾ ಇರೋದು ನಾನು. ಓಕೆ, ಇವಾಗ ಫ್ರೀ ಇದೆ, ಮತ್ತು ನೀವು ನಿಂತ್ಕೊಂಡ್ರೆ ನೀವು ಅದೇ ಮಾಡ್ತೀರಾ? ಹಾಂ, ಮತ್ತೆ ನೀವು ಮಾತಾಡಂತ್ರಿ. ಮತ್ತೆ ಅಷ್ಟೇನಾ? ಸಾಕ, ಇನ್ನೇನು ಬೇಡ? ಮತ್ತೆ ಇದು ವುಮೆನ್ಸ್ಗೆ ರೆಸ್ಪೆಕ್ಟ್ ಕೊಡಬೇಕು. ಬಾಯ್ಸು ಆ ಥರ ಮಾಡ್ತೀನಿ. ಬರ್ತಾ ಇದ್ದೀನಿ. ಮೇಡಮ್ ನಮಸ್ತೆ ಮೇಡಮ್, ಹಿಂಗ? ಓಕೆ. ಮತ್ತೆ ಅದು ಬಿಟ್ಟು ಆ ಥರ ಮಾಡ್ಬೇಕಲ್ಲ? ಟೀಸ್ ಮಾಡಬಾರ್ದು, ಆ ಥರ ಟೀಸ್ ಮಾಡ್ಬೋದು, ಅವ್ರು ರೇಗಿಸ್ಬಾರ್ದು ಅಂತ. ಓಕೆ, ಅದು ಬಿಟ್ಟು ಮತ್ತೆ ಹುಷಾರಾಗಿರ್ರಿ ಹುಡುಗರ. ಸಿ ಎಮ್ ಆಗ್ತಾವ್ರೆ, ಹುಡುಗರು ಯಾರು ರೇಗ್ಸಂಗಿಲ್ಲ. ರೇಗ್ಸಿದ್ರೆ ಏನು ಮಾಡ್ತೀರಾ ಮೇಡಮ್? ಏನು ಮಾಡ್ತೀರಾ? ಅಷ್ಟೇ. ಏನು ಮಾಡ್ತೀರಾ? ಜೈಲ್ಗೆ ಹಾಕ್ಸ್ಬೇಕು. ಜೈಲ್ಗೆ ಹಾಕ್ಸ್ಬಿಡ್ತೀರಾ? ಸೌಜನ್ಯ ಕೇಸ್ ಆಗಿರೋ ಥರ ಯಾರ್ದು ಆ ಥರ ಆಗಬಾರ್ದು. ಓಕೆ, ಸೂಪರ್. ಆ ಥರ ಮಾಡಿರೋರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತೀರಾ? ಸೂಪರ್, ಚೆನ್ನಾಗಿ ಮಾತಾಡಿದ್ರಿ. ಮತ್ತೆ ಅಷ್ಟೇನಾ? ಥ್ಯಾಂಕ್ ಯು. ಸಿ ಎಮ್ ಸೂಪರಾಗಿ ಮಾತಾಡಿದ್ರು. ಹಾಯ್, ನಿಮ್ಮ ಹೆಸರು ಹೇಳಿ? ಚೈತನ್ಯ ಅಂತ. ಚೈತನ್ಯ ಅವ್ರು ಏನು ಮಾಡ್ತಾ ಇದ್ದೀರಾ? ನಾನೀಗ ಫಸ್ಟ್ PUC ಓದ್ತಾ ಇದ್ದೀನಿ. ಫಸ್ಟ್ PUನಾ? ಓಕೆ, ನೀವು ಹೇಳಿ. ನೀವೇನಾದರೂ ಒಂದು ದಿವಸಕ್ಕೆ ಸಿ ಎಮ್ ಆದರೆ ಏನು ಮಾಡ್ತೀರಾ? ಫಸ್ಟು ಬಡವ್ರಿಗೆ ಹೆಲ್ಪ್ ಮಾಡ್ತೀನಿ. ಓಕೆ. ಅವ್ರಿಗೆ ಹೆಲ್ಪ್ ಅಂದ್ರೆ ಏನು ಮಾಡ್ತೀರಾ ಬಡವ್ರಿಗೆ? ಅದನ್ನ ಹೇಳ್ಬೇಕು ನೀವು. ಅವ್ರಿಗೆಲ್ಲ ದುಡ್ಡು ಕೊಡ್ತೀರಾ? ಮನೆ ಕೊಡ್ತೀವಿ. ಫ್ರೀ ಮನೆ? ಹಾಂ, ಸೂಪರ್. ಫ್ರೀ ಮನೆ. ಎಷ್ಟು? 30-40 ಸೈಟಾ? ಹಾಂ. ಓಕೆ, ಮತ್ತೆ ನೆಕ್ಸ್ಟು? ಬಡವ್ರಿಗೆಲ್ಲ ಮನೆ ಕೊಟ್ಬಿಟ್ಟು ಆಮೇಲೆ ಅವ್ರಿಗೆ ಬೇಕಾಗಿರೋ ಏನೇನು ಬೇಕೋ ಅವೆಲ್ಲ ಸ್ವಲ್ಪ ಕಮ್ಮಿ ರೇಟ್ಗೆ ಇದು ಮಾಡೋ ಥರ ಮಾಡ್ತೀನಿ. ಏನೇನು ಬೇಕೋ ಅದೆಲ್ಲ. ಆಮೇಲೆ ಅವ್ರ ಕೆಲಸ ಹುಡ್ಕೊಡ್ತೀವಿ. ಆಮೇಲೆ ಮತ್ತೇನೋ ಬಸ್ ಬಗ್ಗೆ ಹೇಳ್ತಾ ಇದ್ರಿ, ಫ್ರೀ ಬಸ್ ಒಂದಿದ್ದಕ್ಕೆ. ಫ್ರೀ ಬಸ್ಸು ಜೆಂಟ್ಸ್ಗೂ ಫ್ರೀ ಬಸ್ ಮಾಡ. ಹುಡುಗರು ಜೆಂಟ್ಸ್ಗೆ ಎಲ್ರಿಗೂ ಫ್ರೀ ಬಸ್. ಸಿ ಎಮ್ ಅವರು ಅದೇ ಇದೇ ಹೇಳ್ಬಿಟ್ರು. ಹಾಂ, ಮತ್ತೆ ನೆಕ್ಸ್ಟು? ಆಮೇಲೆ ಮಕ್ಕಳಿಗೆ ಟಿಕೆಟ್ ಇಲ್ಲ. ಮಕ್ಕಳಿಗೆ ಟಿಕೆಟ್? ಮಕ್ಕಳಿಗೆ ಇಲ್ಲ. 7 ವರ್ಷದ ಕೆಳಗಡೆ ಯಾರಿಗೂ ಇಲ್ಲ. ಇವರು ಫುಲ್ ಟಿಕೆಟ್ ಇಲ್ಲ. ಫ್ಯೂಚರ್ದು ಮೊದಲೇ ಪ್ಲ್ಯಾನ್ ಮಾಡ್ಬಿಟ್ಟವ್ರು ಇವರು. ಆಮೇಲೆ ನಮ್ಮ ಮಕ್ಕಳಿಗೆ, ನಿಮ್ಮ ಮಕ್ಕಳಿಗೆಲ್ಲ ಒಟ್ಟು. ಆಮೇಲೆ ಬಡವ್ರಿಗೋಸ್ಕರ ಒಂದು ಸಂಸ್ಥೆ ಕಟ್ಟಿಸ್ಬೇಕು. ಸಂಸ್ಥೆ. ಓಕೆ. ಮತ್ತೆ ನಾನು ದುಡ್ದಿರೋದೆಲ್ಲ ಅದೆಲ್ಲ ಬಡವ್ರಿಗೆ ಹೋಗ್ಬೇಕು ಅಷ್ಟೇ. ಮತ್ತೆ ಇನ್ನೇನಿಲ್ಲ. ಬಡವ್ರ ಬಗ್ಗೆ ಅಷ್ಟೇ. ಸೂಪರ್, ಚೆನ್ನಾಗಿ ಮಾತಾಡಿದ್ರು ಸಿ ಎಮ್ ಆಗಿದ್ದಕ್ಕೆ. ಸೂಪರ್, ಥ್ಯಾಂಕ್ ಯು ರೀ. ಥ್ಯಾಂಕ್ ಯು. ಬಾಯ್. ಪ್ರಶ್ನೆ ಅಷ್ಟೇ. ಹಾಯ್, ನಿಮ್ಮ ಹೆಸರು ಹೇಳಿ. ಗಟ್ಸಿರ್ಬೇಕು ಮಾತಾಡಕ್ಕೆ. ಲಿಖಿತ ಅವ್ರು ಏನು ಮಾಡ್ತಾ ಇದ್ದೀರಾ? ನಾನು ಫ್ಯಾಷನ್ ಡಿಸೈನಿಂಗ್ ಓದ್ತಿದ್ದೀನಿ. ಹೌದಾ? ಓಕೆ. ಮೆಹಂದಿ ಹಾಕೊಂಡಿದ್ದೀರಾ? ಸಕ್ಕತ್ತಾಗಿ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ತೋರಿಸಿ. ಹೌದು, ನಿಜಾನಾ? ಪ್ರಾಮಿಸ್? ಸಕ್ಕತ್ತಾಗಿ ಹಾಕಿದ್ದಾರೆ ರೀ. ಕಮಲ್ ದುವಾ. ಓಕೆ, ಇದೇನು BJPದಾ ಇಲ್ಲ ಸುಮ್ಮನೆ ಮಾಮೂಲಿ ಕಮಲ್ ದುವಾನ? ಇಲ್ಲ, ಸುಮ್ಮನೆ ಮಾಮೂಲಿ. ಏನು ಓದ್ತಾ ಇರೋದು ನೀವು ಅಂದರೆ ಡಿಸೈನಿಂಗು. ಓಕೆ, ನೀವೇನಾದರೂ ಒಂದು ದಿವಸಕ್ಕೆ ಸಿ ಎಮ್ ಆದರೆ ಏನು ಮಾಡ್ತೀರಾ? ಒಂದು ದಿವಸಕ್ಕೆ ಪ್ರೈಮ್ ಮಿನಿಸ್ಟರ್ ಆದರೆ? ಒಂದು ದಿವಸಕ್ಕೆ ಪ್ರೈಮ್ ಮಿನಿಸ್ಟರ್ ಸಿ ಎಮ್. ಸರಿ, ಸೆಂಟ್ರಲ್ ಮಿನಿಸ್ಟರ್. ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿಬಿಡ್ತೀನಿ. ಎಕ್ಸಾಮ್ ಕ್ಯಾನ್ಸಲ್ ಮಾಡಿಬಿಡ್ತೀರಾ ಸಿ ಎಮ್ ಆದರೆ? ಮತ್ತೆ ಅಷ್ಟೇ, ಇನ್ನೇನು ಮಾಡಲ್ಲ. ಅಷ್ಟೇನಾ? ಇನ್ನೇನಿಲ್ವಾ? ಅದು ಕ್ಯಾನ್ಸಲ್ ಮಾಡಿಬಿಡ್ತೀರಾ? ಮತ್ತೆ ಮಾಡಿಬಿಟ್ಟು
ಮತ್ತೆ ಮಾಡಿಬಿಟ್ಟು ಯಾರು ಇವಾಗ ಎಕ್ಸಾಮ್ ಇಕ್ಕಿಲ್ಲ ಅಂತ ಫೀಲ್ ಮಾಡ್ಕೊಬಾರ್ದು ಸ್ಟೂಡೆಂಟ್ಸ್. ಓ ಸೂಪರು. ಆ ಫೀಲಿಂಗ್ ಎಲ್ಲ ಗೊತ್ತಾಗುತ್ತಾ ನಿಮಗೆ ಸಿ ಎಮ್ಗೆ? ಓಕೆ, ಮತ್ತೆ ಮತ್ತೆ ಅಷ್ಟೇ. ಅಷ್ಟೇನಾ? ಸೂಪರ್, ಚೆನ್ನಾಗಿದೆ. ನಿಮ್ಗಂತ ನೀವೇನು ಮಾಡ್ಕೊಳ್ಳಲ್ವಾ? ಇಲ್ಲ, ನನಗಂತ ನಂಗೇನು ಬೇಡ, ಬೇರೆಯವ್ರಿಗೆ ಒಳ್ಳೇದಾದ್ರೆ. ಯಾಕೆ ನಿಮ್ಗೇನು ಬೇಡವಾ? ಮನೆಗಿನೇ ಏನಿಲ್ವಾ? ಓಕೆ, ಪರವಾಗಿಲ್ಲ. ಹಂಗಾರೆ ಬಟ್ ಮೆಹಂದಿ ಫ್ರೀ ಮಾಡಿಸ್ಬೇಕು ನೀವು. ಪಾರ್ಲರ್ಗಳಲ್ಲೆಲ್ಲ ಮೆಹಂದಿ ಫ್ರೀ ಹೆಣ್ಮಕ್ಳು ಹೋದ್ರೆ. ಈಗ ಬಸ್ ಫ್ರೀ ಬಿಟ್ಟವ್ರು ನೀವು ಮೆಹಂದಿ ಫ್ರೀ ಮಾಡಿಬಿಡಿ. ಓಕೆ ಓಕೆ. ನೀವು ಮೆಹಂದಿ ಇಷ್ಟ ತಾನೆ ಸಿ ಎಮ್ಗೆ? ನಮ್ಮ ಸಿ ಎಮ್ ಅವ್ರಿಗೆ ಮೆಹಂದಿ ಇಷ್ಟ ತುಂಬ. ಓಕೆ, ಥ್ಯಾಂಕ್ ಯು ಸಿ ಎಮ್ ಅವರೇ. ಥ್ಯಾಂಕ್ ಯು ರೀ, ಬಾಯ್ ರೀ. ಥ್ಯಾಂಕ್ ಯು. ಹೆಸರೇನು? ನಮ್ರತಾ ಅವ್ರು ಏನು ಮಾಡ್ತಾ ಇದ್ದೀರಾ? ನಾನು ಬಿಕಾಮ್ ಸಿ ಎಮ್ ಎ ಮಾಡ್ತಾ ಇದ್ದೀನಿ. ಏನಾಯ್ತು? ಸಿ ಎಮ್ ಎ. ಸಖತ್ತಾಗೈತೆ ಇವ್ರದ್ದು ಸಿ ಎಮ್ ಎ. ಓಕೆ, ನೀವೇನಾದರೂ ಸಿ ಎಮ್ ಆದರೆ ಒಂದು ದಿವಸಕ್ಕೆ ಏನು ಮಾಡ್ತೀರಾ? ಏನು ಮಾಡ್ತೀರಾ ಹೇಳಿ ನೋಡೋಣ. ಹಾಂ ಆಯ್ತಪ್ಪ, ಗೊತ್ತಾಯ್ತು. ಇವ್ರಿಗೆ ತಾನೇ? ನಮಗಂತೂ ಹೊಡೆದಿರಲ್ಲ ಅವರು. ಹೇಳಿ. ಏನು ಈಗ ಈ ಥರ ಆರ್ನೆಲ್ಲ ಹೊಡ್ಕೊಂಡು ರಜಾ ಕೊಟ್ಬಿಟ್ಟು ಎಲ್ಲರೂ ಮನೇಲಿ ಆರಾಮಾಗಿ ರೆಸ್ಟ್ ಮಾಡಿ ಅಂತ ಎಲ್ಲರಿಗೂ ರಜಾ ಕೊಡ್ತೀವಿ. ರಜಾ ಕೊಡ್ತಾರೆ. ಈಗ ಹುಡುಗರು ಹಿಂಗೆ ಆರು ನಡ್ಕೊಂಡು ಹೋದ್ರು ನೋಡ್ಬಿಟ್ಟು ಗಾಡಿಯಲ್ಲಿ, ಅವ್ರಿಗೇನು ಮಾಡ್ತೀರಾ? ಅವರಿಗೆಲ್ಲ ಕಾಲು ಮುರಿದು ಮನೇಲಿ ಕುಂದಿರ್ತೀರಾ? ಅವ್ರ ಕೈಯಿಂದ ಹೊಡಿತಾ ಇರೋದು ಆರ್ನು, ಕಾಲಿಂದ ಅಲ್ಲ, ಓಡಾಡ್ತಾ ಇರೋದಕ್ಕೆ ತಾನೆ. ಓ ಹಂಗಾ? ಸೂಪರ್. ಓಕೆ, ಮತ್ತೇನು ಮಾಡ್ತೀರಾ ಅದು ಬಿಟ್ಟು? ಏನು ಇಲ್ಲ, ಅಷ್ಟೇ. ಅಷ್ಟೇನಾ? ನಿಮ್ಗೇನು ಬೇಡವಾ? ನಮಗೇನು ಬೇಡಪ್ಪ. ಯಾಕೆ? ಎಲ್ಲ ಕೊಟ್ಟ ಎಲ್ಲ ಇಲ್ಲ ನಾವು ಓದಿ ದುಡ್ದು ತಗೊಂತೀವಿ. ಓದಿ ದುಡ್ದು ತಗೋತೀರಿ. ಓಕೆ, ಅಷ್ಟೇ. ಇನ್ನೇನು ಬೇಡವಾ? ಇನ್ನೇನು ಬೇಡ. ಅಷ್ಟೇ ಸಿ ಎಮ್ ಆದರೆ? ಅಷ್ಟೇ ಸಿ ಎಮ್. ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ರೀ. ಥ್ಯಾಂಕ್ ಯು. ಒಳ್ಳೆ ಸಿ ಎಮ್ ಅಪ್ಪ ನಿಜವಾಗ್ಲೂ. ನಿಮ್ಮ ಹೆಸರು ಹೇಳಿ. ನಯನ ಅಂತ. ನಿಮ್ಗೊಬ್ರು ಧೈರ್ಯ ಕೊಡೋರು ಇರಬೇಕಾ ಜೊತೆಗೆ? ಈಗ ನೀವು ಓದಿ ನಾಳೆ ಕೆಲಸಕ್ಕೆ ಒಬ್ಬರೇ ಎಲ್ಲೆಲ್ಲ ಹೋಗ್ಬೇಕು, ಅವ್ರ ಜೊತೆ ಕರ್ಕೊಂಡು ಓಡಾಡ್ತೀರಾ? ಸರಿ, ಓಕೆ. ಈಗ ಡ್ಯಾನ್ಸ್ ಏನಾದರೂ ಇತ್ತಪ್ಪ ಇವೆಂಟ್ ನಿಮ್ಮ ಕಾಲೇಜಲ್ಲಿ, ಅವರು ಜೊತೆಗೆ ಕುಣಿಸ್ಕೊತೀರಾ ಅಥವಾ ನೀವು ಒಬ್ಬರೇ ಕುಣಿತೀರಾ? ಡ್ಯಾನ್ಸ್ ಆಡ್ತೀರಾ? ಮತ್ತೆ ಅವ್ರು ಗಡ್ಸಿರುತ್ತಲ್ವಾ? ಮತ್ತೆ ಏನಿದೆ ಕ್ಯಾಮ್ರಾ ಮುಂದೆ, ಕರೆಕ್ಟ್ ಅಲ್ವಾ? ಏನು ತಪ್ಪೇನಿಲ್ಲ. ನಿಮ್ಮ ಹೆಸರು ಹೇಳಿ. ನಯನ ಅಂತ. ನಯನ ಅವರೇ, ಸಖತ್ತಾಗಿದೆ ಹೆಸರು ನಯನ. ನಯನ ಅಂದರೆ ಏನು ಹೇಳಿ ಅರ್ಥ? ಕಣ್ಣು ಅಲ್ವಾ? ಮತ್ತು ಕಣ್ಣು ಮುಚ್ಕೊಂಡೇ ಓಡೋಗ್ತಾ ಇದ್ದೀರಲ್ಲ ನೀವು. ಸರಿ ಬಿಡಿ, ಓಕೆ, ಪರವಾಗಿಲ್ಲ. ಏನು ಓದ್ತಾ ಇರೋದು? ಸಿ ಎಮ್ ಎ. ಸಿ ಎಮ್ ಎ. ಓಕೆ, ನೀವೇನಾದರೂ ಒಂದೇ ಸಿ ಎಮ್ ಆದರೆ ಏನು ಮಾಡ್ತೀರಾ? ಸೆಂಟ್ರಲ್ ಮಿನಿಸ್ಟ್ರು. ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್. ಏನೇನು? ಹಾಂ, ಸ್ಟೇಟ್ ಮಿನಿಸ್ಟ್ರು. ಓಕೆ, ಸಾರಿ. ಹಾಂ, ಸ್ಟೇಟ್ ಮಿನಿಸ್ಟ್ರು. ಹೇಳಿ. ಹಾಂ ಹೇಳಿ. ಹಾಂ ಕೇಳ್ತೀನಿ. ಹಾಂ ಹೇಳಿ, ಏನು ಮಾಡ್ತೀರಾ? ಹೇಳಿ. ಇರಲಿ ಅವ್ರು ಹೇಳಿ ನೋಡೋಣ. ಇವರು ಒಂದು ದಿವಸಕ್ಕೆ ನಗೋದ್ರೊಳಗಡೆ ಒಂದು 4 ಗಂಟೆವರೆಗೂ ನಗ್ತಾರೇನೋ. ಇನ್ನು ಒಂದು 5 ಅವರ್ ಉಳಿದಿರ್ತೈತೆ ಅಷ್ಟೇ. ಅವಾಗ ಏನು ಮಾಡ್ತಾರೆ ಗೊತ್ತಿಲ್ಲ ಸಿ ಎಮ್. ಸರಿ ಹೇಳಿ. ಹೇಳ್ರಿ, ಪರವಾಗಿಲ್ಲ. ಹೇಳಿ, ಏನು ಮಾಡ್ತೀರಾ ಅಂತ ಹೇಳಿ. ಅವರೇ ಹೇಳ್ಬೇಕಾ ನಿಮ್ಗೆ ಅದನ್ನು? ಎಕ್ಸಾಮಲ್ಲಿ ನೀವೇ ಹೇಳ್ಕೊಡ್ತೀರಿ ನಂಗಾರೆ ಬರೀಬೇಕಾದ್ರೆ. ನಿಮ್ಮನ್ನೇ ನಂಬ್ಕೊಂಡು ಜೀವನ ಮಾಡ್ತಾವ್ರಿ ಇವ್ರು. ಇದು ಮಾತ್ರ ಸತ್ಯ, ನಂಗೆ ಗೊತ್ತಾಗೋಯ್ತು ಸಿ ಎಮ್ನವರು. ಕರೆಕ್ಟ್ ಅಲ್ವಾ? ಹಾಂ ಹೇಳಿ. ಒಂದು ದಿವಸ ಹಾಂ, ಒಂದು ದಿವಸ ಫುಲ್ ಮನೇಲೇ ಇರ್ತೀವಿ. ಒಂದು ದಿವಸ ಫುಲ್ ಮನೆಯಲ್ಲೇ ಇರ್ತೀರಾ? ಇವಾಗ ಅದೇ ಮಾಡ್ತಾ ಇದ್ದೀರಾ ದಿವಸ? ಇಲ್ಲ, ಕಾಲೇಜಿಗೆ ಬರ್ತೀವಿ. ಬರ್ತೀರಾ? ಓಕೆ, ಅದು ಬಿಟ್ಟು ಮತ್ತೇನು ಮಾಡ್ತೀರಾ? ಇವು ಸಿ ಎಮ್ ಆದರೂ ಎಲ್ಲರೂ ಹೊರಗಡೆಗೆ ಹೋಗ್ತಾರಪ್ಪ, ಏನಾದರೂ ಮಾಡಬೇಕು ಅದು ಇದು. ಇವರು ಮನೆಯೊಳಗೆ ಎದ್ದು ಬಿಡ್ತಾರಂತೆ ಸಿ ಎಮ್ ಆಗ್ಬಿಟ್ಟು. ಯಾಕೆ ಇಷ್ಟು ದಿವಸದಿಂದ ಮನೆಯೊಳಗೆ ಇರೋಕ್ಕೆ ಬಿಡ್ತಾರಲ್ಲ ನಿಮ್ಗೆ ಯಾರು? ಇಷ್ಟು ದಿವಸ ಮನೇಲಿ ಇರೋಕ್ಕೆ ಇಷ್ಟ ಇರಲಿಲ್ಲ, ಆದರೆ ಕೆಲಸ ಸಿಕ್ಕಿದ್ಮೇಲೆ ಇರಬೇಕು ಅನಿಸುತ್ತಲ್ಲ ಅನ್ಸುತ್ತೆ. ಅದಕ್ಕೆ ಅಷ್ಟೇನಾ? ಇನ್ನೇನಿಲ್ವಾ? ಮನೆಯೊಳಗೆ ಇದ್ಬಿಡ್ತೀರಾ? ಓ, ಇವ್ರು ಸಿ ಎಮ್ ಮನೆ ಹಂಗಾರೆ, ಮನೆಯೊಳಗಡೆ ಸಿ ಎಮ್ ಇವರು. ಅಷ್ಟೇನಾ? ಇನ್ನೇನಿಲ್ವಾ? ಥ್ಯಾಂಕ್ ಯು ರೀ, ಬಾಯ್. ನನ್ನ ಹೆಸರು ಹೇಳಿ. ಸಂಜೀವ ಅಂತ. ಸಂಜೀವ. ಏನು ಮಾಡ್ತಾ ಇದ್ರಿ ನೀವು? ಸಿ ಎಮ್ ಎ ಓದ್ತಿದ್ದೀವಿ. ಸಿ ಎಮ್ ಎ ಓದ್ತಾ ಇದ್ದೀರಾ ನೀವು? ಓಕೆ ಓಕೆ, ಸರಿ ಬಿಡಿ. ನೀವೇನಾದರೂ ಒಂದು ದಿವಸಕ್ಕೆ ಸಿ ಎಮ್ ಆದರೆ ಏನು ಮಾಡ್ತೀರಾ? ಬ್ರೋ ಅದೇ ಕೆಲಸ ಹೋಗ್ಬಿಟ್ಟು ಜಾಬ್ ಕಂಟಿನ್ಯೂ. ಕೆಲಸಕ್ಕೆ ಹೋಗ್ಬಿಟ್ಟು ಸಿ ಎಮ್ ಆದಮೇಲೆ ಯಾಕೆ ಹೋಗ್ತೀರಾ ಜಾಬ್ಗೆ? ಒಂದು ದಿವಸಕ್ಕೆ ಸಿ ಎಮ್ ಆಗ್ಬಿಟ್ರೆ ಸೆಟ್ಲ್ ಆಗ್ಬಿಡ್ಬೋದು ಲೈಫಲ್ಲಿ. ಅದಕ್ಕೆ ಸೆಟ್ಲ್ ಆಗೋಕ್ಕೆ ಹೋಗ್ಬೇಕು. ಏನು ಮಾಡ್ತೀರಾ? ಏನಿಲ್ಲ, ಕಂಪನಿ ಹೊಸ ಮಾಡಬೇಕು ಅಷ್ಟೇ. ಹೊಸ ಕಂಪ್ನಿ ಮಾಡಬೇಕು ಸಿ ಎಮ್ ದುಡ್ಡಲ್ಲಿ. ಕಂಪನಿ ಯಾವ ಕಂಪನಿ? ಏನು ಕಂಪನಿ? ಸಿ ಎಮ್ ಇದೆ, ಅದ್ರದ್ದು ಮೆಹಂದಿ ಕಂಪ್ನಿನಾ? ಸಿ ಎಮ್ ಎ ರಿಲೇಟೆಡ್ ಇದೆ ಅದ್ರದ್ದು. ಸಿ ಎಮ್ ಎ ರಿಲೇಟೆಡಾ? ಏನು ಬರೋ ಸಿ ಎಮ್ ಎ ರಿಲೇಟೆಡ್ ಅಂದರೆ ಏನಿದೆ? ಆಡಿಟಿಂಗು ಮತ್ತು ಟ್ಯಾಕ್ಸು ಆ ಥರ. ಟ್ಯಾಕ್ಸು ಹಾಂ, ಟ್ಯಾಕ್ಸು ಮತ್ತು ಅದು ರಿಲೇಟೆಡ್ ಇದೆ, ಜಾಸ್ತಿ ಇದೆ ಅದು. ರಿಲೇಟೆಡ್ ಜಾಸ್ತಿ ಇದೆ. ಓಕೆ, ಅಷ್ಟೇನಾ? ಇನ್ನೇನಿಲ್ವಾ? ಇನ್ನೇನಿಲ್ಲ. ನಿಮ್ಗಂತ ಏನು ಬೇಡವಾ? ಅದು BMW ಕಾರು ಗೀರು ಆ ಥರ ಮನೆಗಿನೇ, ಆಮೇಲೆ ಗರ್ಲ್ ಫ್ರೆಂಡು ಆ ಥರ? ಹಾಂ, ಹುಡುಗಿರಲ್ಲ, ಇಲ್ಲ ಸಿಂಗಲ್ ಆಗಿದೆ. ಹೌದಾ? ಗೊತ್ತಾಗ್ತಾ ಇದೆ ನೀವು ಇಲ್ಲಿ ಓಡಾಡ್ತಾ ಇರೋದು. ನೀವು ಎಷ್ಟು ಸಿಂಗಲ್ ಇದ್ದೀರಾ ಅಂತ. ಹಾಂ, ಕಾಲೇಜ್ಗೆ ಹೋಗ್ಬಿಟ್ಟು ಮನೆಗೆ ಹೋಗ್ತಿದ್ದೀನಿ. ಕಾಲೇಜ್ ಇಲ್ಲ, ನೀವು ಒಳ್ಳೆ ಹುಡುಗರು, ನನಗೆ ಗೊತ್ತು. ಇಲ್ಲಿ ಬಂದು ಕಾಲೇಜ್ ಹತ್ರ ಯಾರು ಕೇಳಿದ್ರು ಹೇಳ್ಬಿಡ್ತಾರೆ ಒಳ್ಳೆ ಹುಡುಗ ಯಾರಂದ್ರೆ ನಿಮ್ಮನ್ನೇ ತೋರಿಸ್ತಾರೆ. ಸೂಪರ್ ಬ್ರೋ, ಅಷ್ಟೇ. ಇನ್ನೇನಿಲ್ವಾ? ಥ್ಯಾಂಕ್ ಯು ಬ್ರೋ. ಬಾಯ್ ಬ್ರೋ. ಬಾಯ್ ಬ್ರೋ. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು. ನಾನು ಕುರಿ ಬಾಂಡ್ ಸುನಿಲ್ ಅಂತ, ಕಾಮಿಡಿ ಆ್ಯಕ್ಟರ್. ಕುರಿ ಬಾಂಡ್ ಸುನಿಲ್. ಹಾಯ್, ಬರ್ತೀರಲ್ಲ ನಿಮ್ಮನ್ನು ನಾನು ಬರೆಸ್ತೀನಿ, ಬರೋಂಗೆ ಮಾಡ್ತೀನಿ. ಹಾಯ್. ಪ್ಲೀಸ್ ಒಂದು ಪ್ರಶ್ನೆ. ಹಾಯ್, ನಿಮ್ಮ ಹೆಸರು ಹೇಳಿ. ಯಮುನಾ ಅಂತ. ಯಮುನಾ ಅವ್ರು ಏನು ಮಾಡ್ತಾ ಇದ್ದೀರಾ?
B.Com ಫಸ್ಟ್ ನೀವು ಯಮುನಾ ಅಂತ ಅದೇನು ಇನ್ಶಲ್ಲ ಅಂತ ಲಾಸ್ಟಿಗೆ? ಯಮುನಾ ಅಷ್ಟೇ. ಯಮುನಾ ಅಷ್ಟೇ. ನಿಮ್ಮ ಹೆಸರು ಹೇಳಿ? ಯಮುನಾ. ಅದು ಸೂಪರ್. ಓಕೆ, ಏನು ಮಾಡ್ತಾ ಇದ್ದೀರಿ ಯಮುನಾ ಅವರೇ? B.Com ಫಸ್ಟ್ ಇಯರಾ? ಓಕೆ, ನೀವೇನಾದರೂ ಒಂದು ದಿವಸಕ್ಕೆ CM ಆದರೆ ಏನು ಮಾಡ್ತೀರಾ? ಇನ್ನೂ ಯೋಚನೆ ಮಾಡಿಲ್ಲ. ಹೇಳಿ, ಆಮೇಲೆ ಮಾತಾಡಿ. ನೀವು ಆಮೇಲೆ ಕೇಳಿ, ನೀವು ಆಮೇಲೆ ಹೇಳಿ. ನೀವು ಹೇಳಿ, ನೀವೇನು ಮಾಡಿ? ಎಲ್ಲರಿಗೂ ಫ್ರೀಡಮ್ ಕೊಡ್ತೀನಿ. ಫ್ರೀಡಮು? ಯಾವ ಥರ ಫ್ರೀಡಮು? ಅವ್ರು ಕೇಳಿದ್ದೆಲ್ಲ ಕಪ್ಪಾಳ ಹೊಡ್ಕೊಂಡು ಓಡಾಡ್ಬೋದು, ಪೊಲೀಸ್ ಹಿಡಿಯಂಗೆಲ್ಲ ಏನಿಲ್ಲ. ಏನಿಲ್ಲ. ಮತ್ತೆ ಅದು ಬಿಟ್ಟು ಎಲ್ಲ ಥರನೂ ಫ್ರೀಡಮ್. ಎಲ್ಲ ಥರನೂ ಅಂದರೆ ಅವ್ರಿಗೆ ಏನೇನು ಬೇಕೋ ಆ ಥರ ಎಲ್ಲ ಫ್ರೀಡಮ್. ಪಾರ್ಕ್ ಬೇರೆ ಇಲ್ಲೇ ಇದೆ. ಹೇಳಿ ಹೇಳಿ ಮತ್ತೆ. ಆ ಥರ ನೀವೇ ಹೇಳಿದ್ದು ಫುಲ್ ಫ್ರೀಡಮು ಅಂತ, ಅದಕ್ಕೆ ಪಾರ್ಕ್ ಬೇರೆ ಇತ್ತಲ್ಲ. ನಾನೇನು ಅಂದಿಲ್ಲಪ್ಪ, ಪಾರ್ಕ್ ಇದೆ ಇಲ್ಲಿ ಅಂದೆ ನಾನು ಅಷ್ಟೇ. ಆಮೇಲೆ ಅಷ್ಟೇ ಅಷ್ಟೇ ಅಷ್ಟೇ, ಇನ್ನೇನಿಲ್ವಾ? ಇನ್ನೇನಿಲ್ಲ, ಅಷ್ಟೇನಾ? ನಿಮ್ಗಂತೇನು ಬೇಡವಾ? ನಮ್ಗಂತೇನು ಬೇಡ. ಬೇಡವಾ? CM ಗುರು ಸೂಪರ್ ನಿಜವಾಗ್ಲು. ನೋಡಿ, ಬೇರೆಯವ್ರಿಗೋಸ್ಕರ ಫ್ರೀಡಮ್ ಮಾಡ್ಕೊಡ್ತಾರೆ, ಇವ್ರಿಗೆ ಫ್ರೀಡಮ್ ಬೇಡ ಅಂತೆ. ನೀವು ಫ್ರೀಡಮ್ ಬೇಡವಾ? ನಾನು ಆಫ್ ಕೋರ್ಸ್ ತಗೊಂತೀನಿ. ಸೂಪರ್, ಚೆನ್ನಾಗಿ ಮಾತಾಡ್ತಾರೆ, ಸಕ್ಕತ್ತಾಗಿ ಮಾತಾಡ್ತಾರೆ. ಥ್ಯಾಂಕ್ ಯು. ಹಾಯ್. ಮಾತಾಡಿದ್ರೆ ನಾನು ಮಾತಾಡ್ದಂಗೆ. ಪ್ಲೀಸ್ ಹಂಗೆಲ್ಲ ಮಾಡೋಂಗಿಲ್ಲ ಪ್ಲೀಸ್. ಹಾಯ್, ನಿಮ್ಮ ಹೆಸರು ಹೇಳಿ? ಅಯ್ಯೋ, ಏನು ಯಜಮಾನ್ರ ಅವರು ಜೊತೆ ಕರ್ಕೊಂಡು ಓಡಾಡಕ್ಕೆ. ನಮಸ್ಕಾರ, ನಿಮ್ಮ ಹೆಸರು ಹೇಳಿ? ಯಶಿಕಾ. ಯಶಿಕ್ ಅವ್ರು ಏನು ಮಾಡ್ತಾ ಇದ್ದೀರಾ? B.Com ಫಸ್ಟ್ ಇಯರಾ ಫೈನಲ್ ಇಯರಾ? ಫಸ್ಟ್ B.Com. ಓಕೆ, ನೀವೇನಾದರೂ ಒಂದು ದಿವಸಕ್ಕೆ CM ಆದರೆ ಏನು ಮಾಡ್ತೀರಾ ಹೇಳಿ? ಈಗ ಲೈಕ್ ಎಲ್ಲ ವೃದ್ಧಾಶ್ರಮ ಎಲ್ಲ ಇದೆಯಲ್ವಾ, ಅವರು ಫಸ್ಟ್ ಅವ್ರಿಗೆ ತಂದೆ ತಾಯಿನ ಸಾಕ್ಬೇಕಲ್ವಾ, ಆ ಥರ ವೃದ್ಧಾಶ್ರಮಕ್ಕೆ ಯಾರು ಕಳಿಸ್ಬಾರ್ದು. ಆ ಥರ ಮಾಡಿದವ್ರಿಗೆ ಪನಿಷ್ಮೆಂಟ್. ಓಹೋ, ಅಂದರೆ ತಂದೆ ತಾಯಿಗೆ ಯಾರು ಹೊರಗಡೆ ಹಾಕ್ತಾರೋ ಅವ್ರಿಗೆ ಪನಿಷ್ಮೆಂಟ್. ಇವಾಗಲೂ ಇದೆ ಅದು, ಆ್ಯಕ್ಚುಲಿ ಆ ರೂಲ್ಸ್ ಇದೆ ಇವಾಗಲೂ. ಹೌದು, ಇದೆ. ನಿಮ್ಗೆ ಈಗ ಗೊತ್ತಾಯ್ತಾ? ಕಳಿಸೋ ಆಗಿಲ್ಲ, ತಂದೆ ತಾಯಿನ ಯಾರು ಟಾರ್ಚರ್ ಮಾಡೋಂಗಿಲ್ಲ. ವೃದ್ಧಾಶ್ರಮ ಆಗ್ತಿದೆ ಅಲ್ವಾ? ಹೌದು, ಕರೆಕ್ಟ್. ಇಲ್ಲ, ಇವ್ರು ಹೇಳ್ತಾರೆ ಕರೆಕ್ಟ್. ಪ್ರಯೋಜನ ಕರೆಕ್ಟ್. ಮತ್ತೆ ಅದ್ಬಿಟ್ಟು ಸದ್ಯಕ್ಕಷ್ಟೇ ನಿಮ್ಗಂತ ಏನು ಬೇಡವಾ? ಕುಡುಕರಿಗೆ ಬ್ಯಾನ್ ಮಾಡಬೇಕು. ಚೆನ್ನಾಗಿ ಕುಡ್ಬಿಟ್ಟು ಬಂದು ಮನೇಲಿ ಗಲಾಟೆ ಮಾಡ್ತಾರೆ. ಬೆಳಗ್ಗೆಯಿಂದ ಕಷ್ಟಪಟ್ಟು ದುಡ್ಡಿರ್ತಾರೆ. ಏನು ಮಾಡ್ತೀರಾ ಅವ್ರಿಗೆಲ್ಲ? ಕುಡ್ಕೊಂಡು ಅಲ್ದಾಡೋರ್ಗೆಲ್ಲ ಏನು ಮಾಡ್ತಾರೆ? ಇನ್ನೋರ್ಗೂ ಮಾಡೋಕ್ಕಾಗಿಲ್ಲ ಯಾರ ಕೈಲಿ. ಯಾವ ಗೌರ್ಮೆಂಟ್ ಮಾಡಬೇಕು. ಸೂಪರ್. ಓಕೆ, ಅದು ಬಿಟ್ಟು ಮತ್ತೆ ಅಷ್ಟೇ. ಇನ್ನೇನಿಲ್ವಾ? ಯಜಮಾನ್ರಾಗಂತ ಏನು ನೀವು ಮಾಡಿಡಲ್ವಾ ಆಸ್ತಿ? ನಾವೇ ಒಂದು ಆಸ್ತಿ ಅವ್ರಿಗೆ. CM ಆದ್ರೆ ಎಲ್ಲ ಆಸ್ತಿ ತಾನೇ ಬರುತ್ತೆ ಅಲ್ವಾ, ಇನ್ನೇಂದಕ್ಕೆ? ಹಂಗಂತೀರಾ? ಸೂಪರ್. ಅಷ್ಟೇ, ಇನ್ನೇನಿಲ್ಲ. ಅಷ್ಟೇ. ಚೆನ್ನಾಗಿ ಮಾತಾಡಿದ್ರಿ ಇಬ್ರು. ಥ್ಯಾಂಕ್ ಯು ರೀ. ಬಾಯ್. ಅನ್ನೋದಾತ್ರೆ ಕಾರ್ಯಕ್ರಮನ ನೋಡಿ ತುಂಬ ಇಷ್ಟಪಟ್ಟಿದ್ದೀರ ಅಂದ್ಕೊಳ್ತೀನಿ. ಹೀಗೆ ಹಲವಾರು ಪ್ರಶ್ನೆಗಳು ತೊಗೊಂಡು ಬರ್ತಾ ಇರ್ತೀನಿ. ನಿಮ್ಮ ನಗ್ಸೋ ಪ್ರಯತ್ನ ಕೊನೆವರೆಗೂ ಮಾಡ್ತಾ ಇರ್ತೀನಿ. ನೋಡ್ತಾ ಇರಿ ಫ್ರೀಡಮ್ TV ಕಾಮಿಡಿ ಎಕ್ಸ್ಪ್ರೆಸ್ ಕಾರ್ಯಕ್ರಮ. ಹೊಟ್ಟು ಬರಲಾ? ಬಾಯ್. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ TV ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.